ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ಸುದ್ದಿ. ನಾನು ಸಂಪತ್ ವಂಡಾರು. ಶಾಲೆಗಳಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಅಭ್ಯಾಸಕ್ಕಾಗಿ ಒಂದು ಬೆಲ್ನ ಅಗತ್ಯ ಇದೆ. ಇದಕ್ಕಾಗಿ ಶಿಕ್ಷಣ ಇಲಾಖೆ ಈಗಾಗಲೇ ಯೋಜನೆಯನ್ನು ಕೂಡ ಮಾಡಿದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕೇರಳದಲ್ಲಿ ಈ ರೂಲ್ಸ್ ಈಗಾಗಲೇ ಜಾರಿಯಲ್ಲಿದೆ. ಅಲ್ಲಿ ಮಾಡಿರುವಂಥ ನಿಯಮ ನಮ್ಮ ರಾಜ್ಯದಲ್ಲೂ ಬೇಕು ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಈಗಾಗಲೇ ಯಲಹಂಕದ ಒಂದು ಸರ್ಕಾರಿ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಇದನ್ನು ಆರಂಭ ಮಾಡಲಾಗಿದೆ. ಹಾಗೆಯೇ ಶಾಲೆಗಳಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಅಗತ್ಯತೆ ಎಷ್ಟಿದೆ, ಅದಕ್ಕಾಗಿ ಒಂದು ಬೆಲ್ನ ಅವಶ್ಯಕತೆ, 1 ಅಥವಾ 2 ಬೆಲ್ನ ಅವಶ್ಯಕತೆ ಇದೆಯಾ, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ವಾಟರ್ ಬೆಲ್, ನೀರಿನಲ್ಲಿದೆ ಆರೋಗ್ಯ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕುಡಿಯುವ ನೀರಿನ ಬಳಕೆ ಅಥವಾ ಕುಡಿಯುವ ನೀರಿಗಾಗಿ 1 ಅಥವಾ 2 ಬೆಲ್ಗಳನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಶಿಕ್ಷಣ ಇಲಾಖೆ ಚಿಂತನೆಯನ್ನು ನಡೆಸಿದೆ ಎನ್ನುವುದಾಗಿ ನಾನು ಹೇಳ್ತಾ ಇದ್ದೆ. ಪ್ರಾಥಮಿಕ ಶಾಲಾ ಮಕ್ಕಳ ಆರೋಗ್ಯಕ್ಕೆ ನೀರು ಬೇಕೇ ಬೇಕು. ಶಾಲೆಗಳಲ್ಲಿ ವಾಟರ್ ಬೆಲ್ ಯೋಜನೆ ಅನುಷ್ಠಾನ ಆಗಲಿದೆ. ನಿತ್ಯವೂ 12 ಗಂಟೆ ಮತ್ತು ಮಧ್ಯಾಹ್ನ 2 ಗಂಟೆಗೆ ನೀರಿನ ಗಂಟೆಯನ್ನು ಬಾರಿಸಲಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಒಟ್ಟಾಗಿ ಈ ಸಮಯದಲ್ಲಿ ನೀರು ಕುಡಿಬೇಕು. ಒಳ್ಳೆ ಐಡಿಯಾ, ಒಳ್ಳೆ ಪ್ಲ್ಯಾನ್, ಒಳ್ಳೆ ಯೋಜನೆ. ಪ್ಲಾಸ್ಟಿಕ್ ತಡೆಯುವ ನಿಟ್ಟಿನಲ್ಲಿ ಸ್ಟೀಲ್ ಬಾಟಲ್ ಬಳಕೆಯನ್ನು ಮಾಡಬೇಕು. ಯಲಹಂಕದ ಚಲ್ಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಈ ನಿಯಮ ಜಾರಿಯಲ್ಲಿದೆ. ಅಲ್ಲಿನ ಮುಖ್ಯೋಪಾಧ್ಯಾಯರು ಈ ಬಗ್ಗೆ ಆಸಕ್ತಿಯನ್ನು ವಹಿಸಿ ಈ ಕ್ರಮವನ್ನು ತೆಗೆದುಕೊಂಡು ಬಂದಿದ್ದಾರೆ. ನಿಜಕ್ಕೂ ಇಂಥ ಒಂದು ಯೋಜನೆಗಳು ಅಥವಾ ಇಂಥ ಒಂದು ಪ್ಲ್ಯಾನ್ಗಳು ಸರ್ಕಾರಿ ಶಾಲೆ ಅಥವಾ ಬೇರೆ ಯಾವುದೇ ಶಾಲೆಗಳಲ್ಲಿ ಜಾರಿಗೆ ಬಂದರೂ ಕೂಡ ಒಳ್ಳೆಯದು. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಕುಡಿಯೋ ನೀರನ್ನು ಸರಿಯಾದ ಸಮಯಕ್ಕೆ ಕುಡಿದ್ರೆ ಆಹಾರದ ಜೀರ್ಣಕ್ರಿಯೆ ಅಥವಾ ಮಕ್ಕಳ ಆರೋಗ್ಯ ಪ್ರಕ್ರಿಯೆ, ಇನ್ನೊಂದು ಕಡೆಯಲ್ಲಿ ನೀರಿನ ಮಹತ್ವ, ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. ಕಳೆದ 3 ತಿಂಗಳಿಂದಲೂ ಕೂಡ ವಾಟರ್ ಬೆಲ್ ಕ್ರಮ ಜಾರಿಯಲ್ಲಿದೆ. ಯಲಹಂಕದ ಚಲ್ಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ನಿಯಮಿತ ನೀರು ಸೇವನೆಯಿಂದ ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತೆ. ತಲೆನೋವು, ಏಕಾಗ್ರತೆಯ ಕೊರತೆಯನ್ನು ನಿವಾರಿಸುವಂಥ ಶಕ್ತಿ ನೀರಿಗಿದೆ. ವಾಟರ್ ಬೆಲ್ ಮಕ್ಕಳಲ್ಲಿ ಆರೋಗ್ಯದ ಅರಿವು ಬರುತ್ತೆ. ನಿಗದಿತ ಸಮಯದಲ್ಲಿ ನೀರು ಸೇವನೆ ಆರೋಗ್ಯಕರ ಕ್ರಮ. ಮಕ್ಕಳೇ ಹೆಚ್ಚು ನೀರು ಕುಡಿದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎನ್ನುವಂಥ ಸಂದೇಶವನ್ನು ಕೂಡ ನಾವು ಈ ಕಾರ್ಯಕ್ರಮದ ಮೂಲಕ ಕೊಡ್ತಾ ಇದ್ದೀವಿ. ಬರೀ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಈ ಯೋಜನೆ ಅಥವಾ ಈ ಪ್ಲ್ಯಾನ್ ಜಾರಿಯಾದರೆ ಸಾಕಾಗೋದಿಲ್ಲ. ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಆಗಲೇಬೇಕು. ಹೇಗೆ ಮಕ್ಕಳಿಗೆ ಕುಡಿಯೋ ನೀರಿಗೋಸ್ಕರ ಬೆಲ್ಲನ್ನು ಬಾರಿಸುವಂಥ ಪ್ರಕ್ರಿಯೆ ನಾನು ಹೇಳ್ತಾ ಇದ್ದೆ. ಈಗಾಗಲೇ ಕೇರಳದಲ್ಲಿ ಈ ನಿಯಮ ಜಾರಿಯಲ್ಲಿದೆ. ಅಲ್ಲಿ 10:30 ಒಂದ್ಸಲ, ಮಧ್ಯಾಹ್ನ 2:30 ಒಂದ್ಸಲ 2 ಬೆಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಕೂಡ ನೀರು ಕುಡಿಬೇಕು. ಅದರ ಜೊತೆಯಲ್ಲಿ ಶಾಲೆಯಲ್ಲಿರುವಂಥ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳ ಜೊತೆಯಲ್ಲಿ ನೀರು ಕುಡಿಬೇಕು. ಈಗಾಗಲೇ ಪ್ಲಾಸ್ಟಿಕ್ ಬಾಟಲ್ಗಳ ಬಳಕೆ ಇಲ್ಲಿ ಬೇಡ. ಸ್ಟೀಲ್ ಬಾಟಲ್ಗಳನ್ನು ಬಳಕೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆಗಳಾಗ್ತಾ ಇವೆ. ಕಾದು ನೋಡೋಣ. ಒಂದು ಶಾಲೆಯಲ್ಲಿ ಮಾದರಿಯಾಗಿ ಈಗಾಗಲೇ ಆರಂಭಿಸಿರುವಂಥ ಯೋಜನೆ ರಾಜ್ಯದ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಬರಬೇಕು. ಮಕ್ಕಳು ನೀರು ಕುಡಿಯೋದಕ್ಕೋಸ್ಕರನೇ ಒಂದು ಬೆಲ್ ಆಗಬೇಕು ಎನ್ನುವಂಥದ್ದು ಸಾಕಷ್ಟು ಜನರ ಆಶಯ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಶಿಕ್ಷಣ ತಜ್ಞರಾಗಿರುವಂಥ ರಾಜಶೇಖರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಪಾ ಸಂಘಟನೆಯ ಗೌರವಾಧ್ಯಕ್ಷರಾಗಿರುವಂಥ ಜಯ ರಂಗನಾಥ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಸಂಜೀವ್ ರೆಡ್ಡಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ MV ಶ್ರೀನಿವಾಸ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸ್ ಸರ್, ಈ ಕಾನ್ಸೆಪ್ಟ್ ಅನ್ನ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತು? ಇದರ ಅಗತ್ಯತೆ ಪ್ರತಿಯೊಂದು ಶಾಲೆಗಳಲ್ಲಿ ಇದೆಯಾ, ಹೇಗೆ ಸರ್? ಅಗತ್ಯತೆ ಅಂದಾಗ ನಿಯಮಿತವಾದ ಒಂದು ಸಮಯಕ್ಕೆ ನೀರು ಕುಡಿಬೇಕು ಅನ್ನೋದು ಸರಿ. ಆದರೆ ಆ ನಿಯಮ ಯಾವುದು, ಯಾವಾಗ ಕುಡಿಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಈಗ ನೀವು ಹೇಳಿರೋ ಶಾಲೆಯಲ್ಲಿ 12 ಗಂಟೆಗೆ ಅಂತ ಹೇಳಿದ್ದಾರೆ. ಹೌದು, ನೀರನ್ನು 12 ಗಂಟೆಗೆ ಕುಡಿಬೇಕು ಅನ್ನೋದರ ಔಚಿತ್ಯ ಏನು ಅನ್ನೋದು ಗೊತ್ತಿಲ್ಲ. ಕೇರಳದಲ್ಲಿ ಯಾವುದೋ ಒಂದು ಸಮಯ ಇದೆ ಅಂತ. ನಿಜ, ನಮ್ಮಲ್ಲಿ ಮಕ್ಕಳು ಮಾತ್ರವಲ್ಲ, ದೊಡ್ಡವರು ಕೂಡ ನೀರು ಕುಡಿಯೋದು, ಆಹಾರ ಪದ್ಧತಿ, ಅನೇಕ ಅವೈಜ್ಞಾನಿಕ ಅನಾರೋಗ್ಯಕರವಾದ ಪದ್ಧತಿಗಳಿದೆ. ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ನೀರಿನ ಅವಶ್ಯಕತೆ ಇದೆ. ಆದರೆ ನೀರು ಯಾವಾಗ ಬೇಕು ಅಂದರೆ ಊಟದ ಸಮಯದಲ್ಲಿ
ನೀರು ಕುಡಿಬಾರ್ದು, ಊಟ ಮಾಡುವಾಗ ಬೇಡ, ಊಟಕ್ಕೆ ಮುಂಚೆ ಬೇಡ, ಊಟವಾದ ಸ್ವಲ್ಪ ಸಮಯಕ್ಕೆ ನೀರು ಕುಡಿಯೋದು ಅಂತ ಆರೋಗ್ಯ ತಜ್ಞರು ಈ ಮಾತು ಹೇಳ್ತಾರೆ. ಆದ್ದರಿಂದ 12 ಗಂಟೆಗೆ ಎಂದಾಗ ಅವರು ಊಟ ಯಾವಾಗ ಮಾಡ್ತಾರೆ ಅನ್ನೋದು ಮುಖ್ಯವೇ ವಿನಃ 12 ಗಂಟೆ ಮುಖ್ಯವಾಗಲ್ಲ. ಆದ್ದರಿಂದ ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ವಿದ್ಯಾರ್ಥಿ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ನೀರು ಕುಡಿಯೋದು ಒಳ್ಳೆಯದು, ಅಗತ್ಯ. ಆದರೆ ಆ ನೀರು ಕುಡಿಯದೇ ಇರೋದಾಗಲಿ, ಹೆಚ್ಚಾಗಿ ನೀರು ಕುಡಿಯೋದಾಗಲಿ ಅದೇನು ಅಗತ್ಯವೂ ಅಲ್ಲ, ಅದು ಆರೋಗ್ಯಕರವೂ ಅಲ್ಲ. ಆದ್ದರಿಂದ ಇದು ಊಟದ ಸಮಯದ ಮೇಲೆ ಅವಲಂಬಿಸಿದೆ. ವೆಲ್ ಸರ್, ಓಕೆ ಓಕೆ. ಡಾಕ್ಟರ್ ಸಂಜೀವ್ ರೆಡ್ಡಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನೀರು ಪ್ರತಿಯೊಬ್ಬ ಜೀವಿಗೂ ವೆರಿ ಇಂಪಾರ್ಟೆಂಟ್. ಮನುಷ್ಯ ನೀರನ್ನು ಕುಡಿಲೇಬೇಕು, ದಿನಕ್ಕೆ ಇಂತಿಷ್ಟು ನೀರನ್ನು ಕುಡಿಲೇಬೇಕು ಅಂತೇಳಿ ಪ್ರತಿಯೊಬ್ಬರು ವೈದ್ಯರು ಕೂಡ ಸಲಹೆಯನ್ನು ಕೊಡ್ತಾರೆ. ಈಗ ಶಾಲೆಗಳಲ್ಲಿ ಈ ಕಾನ್ಸೆಪ್ಟ್ ಜಾರಿಗೆ ತರ್ತಾ ಇರೋದು ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ? ಸೊ ನಾವು ಒಂಥರ ಯೋಚನೆ ಮಾಡಿದರೆ ಈಗ ತಗೊಂಡಿರೋ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಈ ಶಾಲೆಯಲ್ಲಿ ಏನು ಸ್ಟಾರ್ಟ್ ಮಾಡಿದರೆ ಮತ್ತು ಕೇರಳದಲ್ಲಿ ಇದುವರೆಗೂ ಏನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಆ್ಯಸ್ ಎ ರಿಮೈಂಡರ್ ನಮಗೆ ನೀರು ಕುಡಿಬೇಕು ಅಂತ ಒಂದು ಜ್ಞಾಪಕ ಮಾಡೋದಕ್ಕೆ ತುಂಬ ಒಳ್ಳೆಯ ಪದ್ಧತಿ. ಓಕೆ. ಬಟ್ ಆದರೆ ನಮಗೆ ಸಾರ್ ಹೇಳಿದಾಗೆ ನೀರು ಯಾವ ಟೈಮ್ ಬೇಕಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಇದೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಈಗ ಸದ್ಯಕ್ಕೆ ಸ್ಕೂಲಲ್ಲಿ ಅವರು 12 ಗಂಟೆ ಹಾಗೆ ನೀರು ಕೊಡ್ತಾರೆ, ಇಲ್ಲ 2 ಗಂಟೆಗೆ ಕೊಡ್ತಾರೆ. ಬಟ್ ನಮಗೆ ನೀರಿನ ಅವಶ್ಯಕತೆ ರೌಂಡ್ ದ ಕ್ಲಾಕ್ ದಿನ ಪೂರ್ತಿ ಇರ್ತದೆ. ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಲೊಕೇಶನ್. ನಮಗೆ ನೀರಿನ ಅವಶ್ಯಕತೆ ಏನಿದೆ, ಬಾಡಿನಲ್ಲಿ ನೀರಿಗೆ ಯಾಕೆ ಅವಶ್ಯಕತೆ ಅಂತ ನಮ್ಮ ಬಾಡಿ ಆ ಥರ ನೋಡಿದ್ರೆ ಒಂದು 60 to 70% ಇಸ್ ಕಂಪೋಸ್ಡ್ ಆಫ್ ವಾಟರ್ ಓನ್ಲಿ. ನಮಗೆ ಅಷ್ಟು ಪ್ರಮಾಣದಲ್ಲಿ ನೀರು ಇರ್ತದೆ. ಸೊ ಅದನ್ನು ಲಾಸ್ ಆಗ್ತಾ ಆಗ್ತಾ ರಿಪ್ಲೇಸ್ ಮಾಡೋದಕ್ಕೆ ನಾವು ಡೈಲಿ ಅದನ್ನು ಕನ್ಸ್ಯೂಮ್ ಮಾಡೋ ಅವಶ್ಯಕತೆ ಇರ್ತದೆ. ಸೊ ಕೆಲವು ವೆದರಲ್ಲಿ ನಾವು ಜಾಸ್ತಿ ಕುಡಿಬೇಕಾಗಿ ಬರ್ಬೋದು. ಸಪೋಸ್ ನೀವು ಒಂದು ಬೀಚ್ ಸೈಡ್ ಹೋದ್ರಿ ಅಂತ ಇಟ್ಕೊಳ್ಳಿ, ಕೋಸ್ಟಲ್ ಏರಿಯಾಗೆ ಸೊ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಜಾಸ್ತಿ ಬೆವರ್ತಾರೆ, ಅಂಥ ಕಡೆ ನೀರು ಜಾಸ್ತಿ ಇರ್ತದೆ, ನೀರು ಜಾಸ್ತಿ ಕುಡಿಬೇಕಾಗ್ತದೆ. ಕೆಲವು ಮಕ್ಕಳು ತುಂಬ ಬೆವರ್ತಾರೆ, ಬೆವರು ಅಂಥವ್ರು ಸ್ವಲ್ಪ ಜಾಸ್ತಿ ಕುಡಿಬೇಕಾಗ್ತದೆ. ಕೆಲವು ಮಕ್ಕಳು ಗಟ್ಟಿ ಪದಾರ್ಥ ಜಾಸ್ತಿ ತಿಂತಾರೆ, ಕೆಲವು ಮಕ್ಕಳು ದ್ರವ ಆಹಾರನ ಜಾಸ್ತಿ ತಗೊತಾರೆ. ಸೊ ಯಾವುದೇ ಒಂದು ಮಗುಗೆ ಇಷ್ಟೇ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರು ಕೊಡಬೇಕು ಅಂತ ನಾವು ಅದನ್ನು ಒಂದು ರೂಲ್ ಮಾಡೋದು ತುಂಬ ಕಷ್ಟ. ಏಕೆಂದರೆ ಪ್ರತಿ ಮನುಷ್ಯನಿಗೂ ಅವರ ಜೆನೆಟಿಕ್ಸ್ ಆಧಾರದ ಮೇಲೆ, ಅವರ ಇರೋ ಜಾಗ ಆಧಾರದ ಮೇಲೆ, ಅವರು ತಿನ್ನೋ ಆಹಾರದ ಆಧಾರದ ಮೇಲೆ ನೀರಿನ ಅವಶ್ಯಕತೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಸೊ ನಮಗೆ ನೀರು ಯಾಕೆ ಬೇಕಪ್ಪ ಅಂದರೆ ಬಾಡಿನಲ್ಲಿ ಈ ನಾವು ಸೇವಿಸಿರುವಂಥ ಆಹಾರವನ್ನು ಪ್ರತಿ ಜೀವಕೋಶಕ್ಕೂ ತಲುಪಿಸೋದಕ್ಕೆ ಒಂದು ಬ್ಲಡ್ ವಾಲ್ಯೂಮ್, ಬ್ಲಡ್ ಸರ್ಕ್ಯುಲೇಷನ್ ಅಂತ ಆಗಬೇಕಲ್ವ. ಸೊ ಅದು ನಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಇಟ್ಕೋಬೇಕಂದ್ರೆ ನಾವು ನೀರು ಕುಡಿತಾ ಇರಬೇಕು. ನಾವು ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಕ್ರೀಟ್ ಮಾಡ್ತಾವೋ ಅಷ್ಟು ನೀರನ್ನ ರಿಪ್ಲೇಸ್ ಮಾಡ್ತಾ ಇರಬೇಕು. ಆವಾಗ ಬ್ಲಡ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇರ್ತದೆ, ನಾವು ತಿಂದಿರೋ ಆಹಾರನೂ ಪ್ರತಿ ಜೀವಕೋಶಕ್ಕೂ ತಲುಪೋದಕ್ಕೆ ಈಸಿ ಆಗ್ತದೆ. ಜೈ ರಂಗನಾಥ್ ಅವರೇ, ಗಮನಿಸ್ತಾ ಇದ್ರಿ, ಒಂದು ಕಡೆಯಲ್ಲಿ ಒಂದು ಶಾಲೆಯಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಯೋಚನೆ, ಒಂದು ಪ್ಲಾನ್ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಆದರೆ ಎಲ್ರಿಗೂ ಕೂಡ ಖುಷಿಯಾದಂಥ ವಿಚಾರ. ಆದರೂ ಕೂಡ ಇಲ್ಲೊಂದಿಷ್ಟು ಕ್ರಮಗಳನ್ನು ವಹಿಸುವಂಥ ಅಗತ್ಯತೆ ಖಂಡಿತವಾಗ್ಲೂ ಕೂಡ ಇದೆ. ಏನು ಹೇಳ್ತೀರಾ ಈ ವಿಚಾರದ ಕುರಿತಂತೆ? ಖಂಡಿತ ಸರ್ ಹೇಳ್ದಂಗೆ ನೀರು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತುವೇ ಜೀವಿಗಳಿಗೆ. ಪ್ರಕೃತಿಯಲ್ಲಿ ನಾವು ಪಂಚಭೂತಗಳು ಅಂತ ಕರಿತೀವಿ, ನೀರಿಗೆ ಅದರಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಭೂಮಿ ಮೇಲೆ 3ನೇ 1 ಭಾಗ ಭೂಮಿ ಇದ್ದರೂ ಕೂಡ ಭೂಮಿಯ 3 ಭಾಗ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಆದರೂ ಕೂಡ ಕುಡಿಲಿಕ್ಕೆ ಅವಶ್ಯಕವಾಗಿ ಕುಡಿಲಿಕ್ಕೆ ಲಭ್ಯ ಇರತಕ್ಕಂಥದ್ದು 0.5% ಮಾತ್ರ. 1% ಮಾತ್ರ ಕುಡಿಯೋ ನೀರು, ಕುಡಿಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನೀರು. ಆದಾಗ್ಯೂ ಕೂಡ ಪ್ರತಿ ಮಗುವಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ, ಆರೋಗ್ಯವಂತನಿಗೆ ಡಾಕ್ಟ್ರು ಎಲ್ಲ ಕಡೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ನೀರನ್ನು ಚೆನ್ನಾಗಿ ಕುಡಿಬೇಕು ಅಂತಕ್ಕಂಥದ್ದು. ಎಲ್ಲ ಒಂದು ಕಡೆ ಶಾಲಾ ವ್ಯವಸ್ಥೆಯಲ್ಲಿ ಈ ಒಂದು ನೀರನ್ನು ಕಡ್ಡಾಯವಾಗಿ ಕುಡಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಏನು ವಾಟರ್ ಬೆಲ್ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತ ಇದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದೇ. ಯಾಕೆಂತಂದರೆ ಇವತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಎಲ್ಲದನ್ನು ಮಾಡ್ತಾ ಇದ್ದೀವಿ ನಾವು. ಆದರೆ ಸಂಜೆ ಪಾಲಕರ ಅಭಿಪ್ರಾಯ ಹೇಳ್ತೇನೆ ನಾನು, ಸಂಜೆ ಮನೆಗೆ ಹೋದಾಗ ಮಗುವಿಂದು ವಾಟರ್ ಬಾಟ್ಲಲ್ಲಿ ನೀರು ಹಾಗೇ ಇರ್ತದೆ. ಎಲ್ಲೋ ಒಂದು ಸ್ಕೂಲ್ನಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ. ಆ ಶಿಕ್ಷಕರು ಕಾಯ್ತಾರೆ, ಸಂಜೆ ಹೋಗ್ಬೇಕಾದ್ರೆ ಆ ನೀರನ್ನು ನೋಡಿಬಿಟ್ಟು ಆ ಗಿಡಗಳಿಗೆ ಹಾಕಿ ಹೋಗ್ರಿ ಅಂತೇಳ್ಬಿಟ್ಟು. ಆ ಗಿಡಗಳು ಚೆನ್ನಾಗಿ ಬೆಳೆದು ಆ ನೀರು ಉಳಿದಿದ್ದನ್ನು, ಆದರೆ ಮಕ್ಕಳಿಗೆ ನೀರಿನಿಂದ ಡಿಹೈಡ್ರೇಷನ್ ಆಗ್ತಕ್ಕಂಥ ಸಮಸ್ಯೆ ಪರಿಹಾರ ಆಗಲಿಲ್ಲ. ಎಲ್ಲೋ ಒಂದು ಕಡೆ ನೀರು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ನೀರು ಇದ್ದರೆ, ನೀರು ನಮಗೆ ಹೇಳ್ತಾ ಇದೆ, ನಮಗೆ ಅದು ಇದ್ದರೆ, ನೀರು ನಮ್ಮ ದೇಹದಲ್ಲಿ ಇದ್ದರೆ ನಾನು ಇರ್ತೇನೆ, ಇಲ್ಲ ಅಂತಂದರೆ
ಜೀವಿಗಳು ಬದುಕೋಕ್ಕಾಗೋದು. ಯಾಕೆಂದರೆ ಪ್ರತಿಯೊಂದು ಜೀವಿಯ ಜೀವಕೋಶದಲ್ಲಿ 70% ನೀರು ಇರಲೇಬೇಕಾಗ್ತದೆ. 1% ಕಡಿಮೆ ಆದರೂ ಕೂಡ ಒಬ್ಬ ಆರೋಗ್ಯವಂತನಿಗೆ ಕನಿಷ್ಠ 2 ರಿಂದ 3 ಲೀಟರ್ ನೀರನ್ನು ಕುಡಿಬೇಕು ಅಂತ ಹೇಳ್ಬಿಟ್ಟು WHO ಹೇಳುತ್ತೆ. ಹೀಗಿರಬೇಕಾದ್ರೆ ಎಲ್ಲ ಒಂದು ಕಡೆ ಬೆಳೀತಕ್ಕಂಥ ಮಕ್ಕಳಿಗೆ 75% ದೇಹದಲ್ಲಿ ನೀರು ಇರಬೇಕಾಗತ್ತೆ. ನಾವು ಅಡಲ್ಟ್ಸ್ ಆದರೆ ನಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನೀರು ಕುಡಿಲಿಕ್ಕೆ ಇರ್ತದೆ, ಬೆವರಾದ್ರೆ ನಾವು ಕೇಳ್ತೇವೆ, ಇನ್ನೇನೋ ಸಂದರ್ಭ ಇರ್ತದೆ. ಆದರೆ ಮಕ್ಕಳಿಗೆ ಸುಮಾರು 6.5 ಗಂಟೆ ಅವರು ಶಾಲೆ ಅವಧಿಯಲ್ಲಿ ಇರ್ತಾರೆ. ಆದರೆ ಅವರಿಗೆ ಆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನೀರನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು, ನೀರನ್ನು ಕೊಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಈ ವಿಧಾನ ಏನು ಮಾಡ್ಕೊಂಡಿದ್ದಾರೆ ಅದು ಎಲ್ಲ ಶಾಲೆಗಳಲ್ಲಿ ಕಾರ್ಯರೂಪಕ್ಕೆ ಬಂದಿದ್ದೇ. ಆದರೆ ನಾವು ನೀರಿನಿಂದ ಬರ್ತಕ್ಕಂಥ 75% ಕಾಯಿಲೆಗಳನ್ನು ನೀರಿನಿಂದನೇ ಬರ್ತದೆ ಅಂತ ಹೇಳ್ತೀವಿ. ಹಾಗೆ ನೀರನ್ನು ಕುಡಿಯೋದ್ರಿಂದ 75% ಕಾಯಿಲೆನೂ ಕೂಡ ಕಡಿಮೆ ಮಾಡ್ಬೋದು ಅಂತಕ್ಕಂಥದ್ದು WHO ಕೊಟ್ಟಿರ್ತಕ್ಕಂಥ ನಿರ್ದೇಶನ. ಆ ಹಿನ್ನೆಲೆಯಲ್ಲಿ ನೀರು ಜೀವಜಲ, ಅದು ಪ್ರತಿ ಮಗುವಿಗೆ ಬೆಳವಣಿಗೆಯಲ್ಲಿ ಔಷಧಿಗಳನ್ನು ಎಷ್ಟು ಮುಖ್ಯವಾಗಿ ಕೊಡ್ತೀವೋ ನೀರನ್ನು ಕೂಡ ಅದೇ ಪ್ರಮಾಣದಲ್ಲಿ ನಾವು ಬಳಸೋದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಈಗ ಏನು ಕ್ರಮ ಹಾಕ್ಕೊಳ್ಬೇಕು ಅಂತ ಏನು ನಿರ್ಧಾರ ಬಂದಿದೆ ಅದನ್ನು ಎಲ್ಲ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಅಂತ ಒಬ್ಬ ಶಿಕ್ಷಕನಾಗಿ ಕೂಡ ನಾನು ಅದನ್ನು ಹೇಳ್ತೇನೆ. ಎಸ್, ವೆಲ್ ಸರ್, ವೆಲ್. ರಾಜಶೇಖರ್ ಸರ್, ಈಗಾಗಲೇ ಗಮನಿಸ್ತಾ ಇದ್ರಿ ಸರ್, ಡಾಕ್ಟರ್ ಕೂಡ ಹೇಳಿದರು ನೀರಿನ ಅಗತ್ಯತೆ ಎಷ್ಟಿರುತ್ತೆ ಮನುಷ್ಯನಿಗೆ ಅನ್ನುವಂಥದ್ದಾಗಿ. ಒಂದು ಕಡೆಯಲ್ಲಿ ಈ ಒಂದು ಯೋಜನೆ ಕೇರಳದಲ್ಲಿ ಈಗಾಗಲೇ ಜಾರಿಯಲ್ಲಿದೆ, ನಮ್ಮ ರಾಜ್ಯದಲ್ಲೂ ಬರಬೇಕು ಅಂತೇಳಿ ಶಿಕ್ಷಣ ಇಲಾಖೆ ಬರೀ ಚಿಂತನೆಯಲ್ಲಿದೆ. ಬಟ್ ಒಂದು ಸರ್ಕಾರಿ ಶಾಲೆ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದೆ. ಏನು ಹೇಳ್ತೀರಾ ಸರ್, ಈ ಒಂದು ಮ್ಯಾಟ್ರ್ ಕೇಳಿದಾಗ ಏನು ಅನಿಸ್ತು ನಿಮಗೆ? ಒಂದು ನೋಡಿ, ಈ ಥರದ್ದು ಚಿಂತನೆ ನಡೀತಿರೋದು ಸ್ವಾಗತಾರ್ಹ. ಇದು ಓಕೆ. ಆಮೇಲೆ ಒಂದು ಶಾಲೆಯಲ್ಲಿ ಇದನ್ನು ಜಾರಿಗೆ ತಂದಿರೋದು ಭಾಳ ಸಂತೋಷ. ಆದರೆ ಇಲ್ಲಿ ಭಾಳ ಸಮಸ್ಯೆಗಳಿದೆ ನೋಡಿ. ಈಗ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ನಮ್ಮ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 41,000 ಪ್ರಾಥಮಿಕ ಶಾಲೆಗಳಿವೆ ಕರ್ನಾಟಕದಲ್ಲಿ. ಅದರಲ್ಲಿ ರಾಜ್ಯ ಸರ್ಕಾರದ ಒಂದು ಸರ್ವೆ ಹೇಳೋದು ಸುಮಾರು 14,000 ಶಾಲೆಗಳಲ್ಲಿ ಕುಡಿಯೋ ನೀರೇ ಇಲ್ಲ ಅಂತ. ಕುಡಿಯೋ ನೀರೇ ಇಲ್ಲ. ಇದು ಸರ್ಕಾರದ ಅಂಕಿಅಂಶ. ತಜ್ಞರು ಹೇಳೋದು ಅದಕ್ಕೆ 2 ಪಟ್ಟು ಜಾಸ್ತಿ ಇದೆ ಅಂತ. ಸರಿ ಸುಮಾರು 30,000 ಸ್ಕೂಲ್ಗಳಲ್ಲಿ ಕುಡಿಯೋ ನೀರೇ ಇಲ್ಲ. ಇದು ದೂರದ ಹಳ್ಳಿಯ ಶಾಲೆಗಳು ಬಿಟ್ಬಿಡಿ, ವಿಧಾನಸೌಧದಿಂದ ಒಂದು 300 ಮೀಟರ್ ದೂರದಲ್ಲಿರ್ತಕ್ಕಂಥ ನೃಪತುಂಗ ಯೂನಿವರ್ಸಿಟಿ, ಅಲ್ಲಿ ಹೋಗಿ ನೋಡಿ, ಕುಡಿಯೋ ನೀರಿಲ್ಲ. ಕಾಲೇಜ್ ಅದು, ಯೂನಿವರ್ಸಿಟಿ ಅದು, ಕುಡಿಯೋ ನೀರಿಲ್ಲ. UVC ಇಂಜಿನಿಯರಿಂಗ್ ಕಾಲೇಜು, ವಿಶ್ವೇಶ್ವರಯ್ಯನವರು ಕಟ್ಟಿದಂಥ ಕಾಲೇಜು, 100 ವರ್ಷ ಹಳೆ ಕಾಲೇಜು, ಕುಡಿಯೋ ನೀರಿಲ್ಲ. ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ, ಮಹಾರಾಣಿ ಆರ್ಟ್ಸ್ ಕಾಲೇಜು, ಸೈನ್ಸ್ ಕಾಲೇಜು, ಕುಡಿಯೋ ನೀರಿಲ್ಲ. ಟಾಯ್ಲೆಟ್ಗಳಿಲ್ಲ ಇಲ್ಲಿ. ಇಮ್ಯಾಜಿನ್ ಮಾಡಿ, ಟಾಯ್ಲೆಟ್ ಇಲ್ಲ. ಅರೆ ವಿಧಾನಸೌಧದಿಂದ ಒಂದು ಕಲ್ಲೆಸ್ತರ ಸಿಗ್ತಕ್ಕಂಥ ಕೂಗಳತೆ ದೂರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರಿಲ್ಲ. ಇನ್ನು ಈ ಯೋಜನೆ ತಂದ್ರೆ ವಾಟರ್ ಬೆಲ್ ಹೊಡಿತಾರೆ, ಮಕ್ಕಳು ಕುಡಿಯೋಕ್ಕಂತೂ ನೀರು ಇರೋದಿಲ್ಲ ಮಕ್ಕಳಿಗೆ. ಇದು ಪರಿಸ್ಥಿತಿ ಆಗ್ತದೆ. ಇನ್ನೊಂದು ಕಡೆ ಏಸರ್ ರಿಪೋರ್ಟ್ ಹೇಳ್ತಾ ಇರೋದು ಕರ್ನಾಟಕದಲ್ಲಿ 100ಕ್ಕೆ 50% ಸ್ಕೂಲ್ಗಳಲ್ಲಿ, ಪ್ರೈಮರಿ ಸ್ಕೂಲ್ಗಳಲ್ಲಿ ಟಾಯ್ಲೆಟೇ ಇಲ್ಲ. ಕೆಲವು ಕಡೆ ಇರೋ ಕಡೆ ಯೋಗ್ಯವಾಗಿಲ್ಲ, ಯಾಕೆ ನೀರಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ ಸರ್ಕಾರಿ ಸ್ಕೂಲ್ಗಳಲ್ಲಿ. ಇನ್ನು ಪ್ರೈವೇಟಿಗೆ ಬಂದರೆ, ನಾನು ಬಹುಶಃ ಸುಮಾರು ಕಡೆ ನನ್ನ ಮಕ್ಕಳಿಗೆ ನೋಡಿದ್ದೀನಿ, ಇವರು ಸರಿ ಹೇಳಿದ್ದು ಕರೆಕ್ಟು. ಪ್ರತಿದಿನ ಮಕ್ಕಳು ನೀವು ಬರ್ಬೇಕಾದ್ರೆ ನೋಡಿ, ಬಹುತೇಕ ಮಕ್ಕಳು ಬಾಟಲ್ ನೀರು ಕುಡಿಯೋದೇ ಇಲ್ಲ. ನಿಜ. ಯಾಕೆ ಅಂತ ನನಗೆ ಸ್ವಲ್ಪ ಕುತೂಹಲ ಬಂತು. ಇತ್ತೀಚೆಗೆ ಭಾಳ ಕೋಇನ್ಸಿಡೆಂಟ್ ಇದು. ಇವತ್ತು ನಿಮ್ಮಲ್ಲಿ ಚರ್ಚೆ ಬಂತು. ನನ್ನ ಬ್ರದರ್ ಮಗ ಅವನು ನೀರು ಕುಡಿದೇ ತರ್ತಾ ಇದ್ದಾನೆ. ನಾನು ಯಾಕೆ ಅಂತ ಕೇಳಿದೆ ಮೊನ್ನೆ. ಭಾಳ ಪ್ರತಿಷ್ಠಿತ ಪ್ರೈವೇಟ್ ಸ್ಕೂಲು, ನೀರೇ ಕುಡಿಯಲ್ಲ. ಯಾಕೋ ಅಂದರೆ ಆಮೇಲೆ ಮೆತ್ತ ಬಾಯಿ ಬಿಡ್ತಾನೆ. ನೀರು ಕುಡಿದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಕೇಳಿದ್ರೆ ಮಿಸ್ ಬೈತಾರೆ. ಇದು ಪ್ರೈವೇಟ್ ಸ್ಕೂಲ್ಗಳ ಕತೆ. ಈಗ ಇದು ದೊಡ್ಡ ಸಮಸ್ಯೆ. ಈಗ ಅಂದರೆ ಇವಾಗ ಎಂತ ನೋಡಿ ಪರಿಸ್ಥಿತಿ ಹೆಂಗಿದೆ. ನೀರು ಬಹಳ ಅತ್ಯವಶ್ಯಕ. ಆದರೆ ನೀರು ಕುಡಿಯೋಕ್ಕೂ ಅದಕ್ಕೊಂದು ಬೆಲ್ ಇಡಬೇಕು ನಾವು. ಬರೀ ವಾಟರ್ ಬೆಲ್ ಅಂತ ಇಟ್ಟರೆ ಸಾಲದು. ಮೋಸ್ಟ್ಲಿ ನಿಮ್ಮ ನೆಕ್ಸ್ಟ್ ಚರ್ಚೆ ಟಾಯ್ಲೆಟ್ ಬೆಲ್ ಅಂತ ನಾವು ಚರ್ಚೆ ಮಾಡ್ಬೇಕೇನೋ. ಆಲ್ರೆಡಿ ಟಾಯ್ಲೆಟ್ಗೆಲ್ಲ ಬೆಲ್ ಇದೆಯಲ್ಲ, ಒಂದು 2 ತರಗತಿ ಮುಗಿದ್ಮೇಲೆ ಟಾಯ್ಲೆಟ್ ಬೆಲ್ ಅಂತ ಇರುತ್ತೆ. ಅದನ್ನು ಕಂಪಲ್ಸರಿ ಮಾಡಬೇಕಾಗ್ತದೆ. ಈಗ ಕೆಲವು ಕಡೆ ಫಾಲೋ ಮಾಡ್ತಿಲ್ಲ. ಅದು ಇದೊಂದು ದೊಡ್ಡ ಸಮಸ್ಯೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಬೆಂಗಳೂರಲ್ಲೇ ಬಹಳ ಸಮಸ್ಯೆ ಇದೆ. ಸೊ ಇದು ಬಹಳ ಮುಖ್ಯ ಸಮಸ್ಯೆ ಇವತ್ತು. ಫಸ್ಟು ಕುಡಿಯೋಕ್ಕೆ ನೀರು ಕೊಡಬೇಕು, ನಂತರ ನಾವು ಮಕ್ಕಳಿಗೆ ಬೆಲ್ ಹೊಡಿಯೋದು ಬರ್ತದೆ ಪ್ರಶ್ನೆ. ಈಗ ಶ್ರೀನಿವಾಸ್ ಸರ್, ಈಗ ರಾಜಶೇಖರ್ ಅವರು ಮುಖ್ಯವಾದ ವಿಷಯ ಹೇಳಿದ್ರು.
ನೀರು ಸಿಗಬೇಕಾದರೆ ಎಲ್ಲ ಕಡೆಯೂ ಕೂಡ ಕುಡಿಯಲು ಯೋಗ್ಯವಾದ ನೀರು ಬೇಕು ಅಂತ. ಈಗ ಸಾಮಾನ್ಯವಾಗಿ ಅನೇಕ ಮಕ್ಕಳಿಗೆ ತಾಯಂದಿರು ಒಂದು ಡಬ್ಬದಲ್ಲಿ ಬಾಟ್ಲಲ್ಲಿ ನೀರು ಕಳಿಸ್ತಾರೆ. ಅವರ ದೃಷ್ಟಿ ಏನು, ಶಾಲೆಯಲ್ಲಿರುವ ನೀರು ಶುದ್ಧವಾದದ್ದಲ್ಲ ಅಂತ ಅವರು ಕಳಿಸ್ತಾರೆ. ಶಾಲೆಯಲ್ಲಿರುವ ನೀರಿನ ಬಗ್ಗೆ ಅವರಿಗೆ ಖಾತ್ರಿ ಇಲ್ಲ, ಅದು ಶುದ್ಧವಾದದ್ದಲ್ಲ ಅಂತ. ಆದರೆ ಮಕ್ಕಳು ಯಾಕೆ ಕುಡಿಯಲ್ಲ ಅಂದರೆ ಏನೋ ರುಚಿಕರವಾದ ಊಟ ಮಾಡ್ತಾರೆ, ಅವರಿಗೆ ನೀರು ಅಗತ್ಯ ಅಂತ ಗೊತ್ತಿರಲ್ಲ, ಅದು ಕುಡಿಯಲ್ಲ, ಹೊರಟೋಗ್ತಾರೆ. ಈಗ ನಮ್ಮ ರಾಜಶೇಖರ್ ಅವರು ಹೇಳಿದಂತೆ ನಮ್ಮ ಅಷ್ಟು ಅಗಾಧ ಸಂಖ್ಯೆಯ ಪ್ರೈಮರಿ ಸ್ಕೂಲಲ್ಲಿ ನೀರು, ಅಶುದ್ಧವಾದ ನೀರು ಸಿಗೋದು ಕಷ್ಟ ಆಗಿರುವಾಗ ನೀವು ಹೇಗೆ ಕಂಪಲ್ಸರಿ ಮಾಡ್ತೀರಿ? ಅದಕ್ಕೆ ಮೊದಲು ಶಾಲೆಯಲ್ಲಿ ನೀರು ಮತ್ತು ಶೌಚಾಲಯ ಇವುಗಳ ವ್ಯವಸ್ಥೆ ಮಾಡಿದ ಮೇಲೆ ನಾವು ಇದನ್ನು ಕಂಪಲ್ಸರಿ ಮಾಡಬೇಕೇ ವಿನಃ ನೀವು ಬರೀ ಪ್ರೈಮರಿ ಸ್ಕೂಲಲ್ಲ, ನಮ್ಮ ನಗರಗಳಲ್ಲೂ ಕೂಡ ಶುದ್ಧ ನೀರಿನ ಅಗತ್ಯ ಇದೆ. ಮಕ್ಕಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಸಾಮಾನ್ಯವಾಗಿ ಒಬ್ಬ ಅಡಲ್ಟ್, ಒಬ್ಬ ಆರೋಗ್ಯವಂತನಿಗೆ ಕನಿಷ್ಠ ಪಕ್ಷ 2 ಲೀಟ್ರ್ ನೀರು ಬೇಕು ಅಂತಿದೆ. ಆಮೇಲೆ ಕೆಲವು ವೇಳೆ ಈ ಹವಾಮಾನ, ಕೆಲವು ವೇಳೆ ಮಾತ್ರೆಯಿಂದ ತಗೊಂಡಾಗ ಈಗ ಜಾಸ್ತಿ ತಗೋಬೇಕಾಗತ್ತೆ. ಮಕ್ಕಳಿಗಂತೂ ನೀರು ಬೇಕು ಅನ್ನೋದು ಎಂಥ ನೀರು, ಯಾವ ಸಮಯದಲ್ಲಿ ನೀರು ಬೇಕು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕೇ ವಿನಃ 12 ಗಂಟೆ ಸರಿಯಾಗಿ ಅವ್ರ ಬಾಯಿಗೆ ನೀರು ಕೊಡೋದು ಅನ್ನೋದು ಅದು ಸರಿಯಾದ ವ್ಯವಸ್ಥೆ ಅಲ್ಲ, ಅದು ಮೀನಿಂಗ್ಫುಲ್ ಅಲ್ವೇ ಅಲ್ಲ. ಸರ್, ಮಕ್ಕಳಿಗೆ ಸಮಯ ಅಂತಂದಾಗ ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದೇ. ಮಗು ಬೆಳಗ್ಗೆ 9 ಗಂಟೆಗೆ ಮನೆಯಿಂದ ಬರ್ತದೆ, ತಿಂಡಿ ತಿಂದ್ಕೊಂಡೆಲ್ಲ ಬಂದಿರ್ತಾರೆ, ಅವಸರ ಧಾವಂತದಲ್ಲಿ ನೀರನ್ನೇ ಕುಡಿದೇ ಬಂದಿರೋಂಥ ಸಾಧ್ಯತೆನೇ ಇರ್ತದೆ. ಬಂದು ಪ್ರೇಯರ್ ಮಾಡಿ ಕ್ಲಾಸಿಗೆ ಹೋದ್ರು ಅಂದ ಕೂಡಲೇ ವಿತೌಟ್ ನೀರು ಮಗು ಕ್ಲಾಸ್ನಲ್ಲಿ ಕೂತ್ಕೊಳ್ಳುತ್ತೆ. ಎಲ್ಲ ಒಂದು ಕಡೆ ನೆನಪು ಮಾಡ್ತಕ್ಕಂಥದ್ದು, ಕ್ಲಾಸಿಗೆ ಹೋಗೋಕೆ ಮುಂಚೆ 5 ನಿಮಿಷ ವಾಟರ್ ಬೆಲ್ ಅಂತ ಇದ್ದರೆ ಅಟ್ಲೀಸ್ಟ್ ಅವರು ಯಾವುದೇ ಕಾರಣಕ್ಕೂ ನೀರನ್ನು ಕುಡಿತಾರೆ. ಆ ಥರ ಒಂದು. ಡಾಕ್ಟರ್ ಸಂಜೀವ್ ರೆಡ್ಡಿ ಅವರನ್ನ ಮಾತನಾಡ್ಸೋಣ ಸರ್. ಈಗ ಬಾಯಾರಿಕೆ ಆದಾಗ ಪ್ರತಿಯೊಬ್ಬ ಜೀವಿಯೂ ಕೂಡ ನೀರು ಬೇಕೇ ಬೇಕು, ಅವನಿಗೆ ನೀರು ಕೇಳ್ತಾನೆ. ಆದರೆ ಈ ಕ್ಲಾಸ್ ರೂಮಲ್ಲೆಲ್ಲ ಹಂಗಿಲ್ಲ ಸರ್. ಪುಟ್ಟ ಮಕ್ಕಳು ಇರ್ತಾರೆ. ನಾವು ಕಾಲೇಜ್ಗೆ ಹೋಗುವಾಗಲೂ ಕೂಡ ಅದೇ ಸಿಚುವೇಶನ್ ಇತ್ತು. ಬಾಯಾರಿಕೆ ಆಗಿದೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋರ ಹತ್ರ ನೀರು ಕೇಳ್ಕೊಂಡು ಕುಡಿದ್ರು ಟೀಚರ್ಸ್ ನಮ್ಗೆ ಬೈತಾರೆ ಅನ್ನುವಂಥ ಭಯ ಮಕ್ಕಳಲ್ಲಿದೆ. ಆದರೆ ಇದಕ್ಕೊಂದು ಅನುವು ಮಾಡಿಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ತರಗತಿ ಆಗಲಿ, ಒಂದು ಮಗು ಕೂತಿದೆ ಆ ಶಾಲೆಯಲ್ಲಿ, ಆ ಕ್ಲಾಸಲ್ಲಿ ಕೂತಿದೆ, ಆ ಮಗುವಿಗೆ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಮಗು ತನ್ನ ಬ್ಯಾಗಲ್ಲಿರುವಂಥ ಬಾಟಲಿಂದ ನೀರು ಕುಡಿಬೇಕು. ಆ ಭಯ ಬಿಡಬೇಕು ಮಕ್ಕಳು. ಏನು ಹೇಳ್ತೀರಾ ಸರ್? ನಿಜ, ನೀವು ಹೇಳಿದ್ದು ಒಂದು ರೀತಿಯಲ್ಲಿ ನೋಡಿ, ನೀವು ಹೇಳಿದಾಗೆ ನಮಗೆ ಹಸಿವಾದಾಗ ಊಟ ಮಾಡಬೇಕು ಅನಿಸ್ತದೆ, ನಿದ್ದೆ ಬಂದಾಗ ಮಲಗಬೇಕು ಅನಿಸ್ತದೆ. ಹೌದು. ಅದೇ ರೀತಿ ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅನಿಸ್ತದೆ. ಈಗ ನಮ್ಮ ವ್ಯವಸ್ಥೆಯಲ್ಲಿ ಆಗಿರೋ ಪ್ರಾಬ್ಲಮ್ ಅಂದರೆ ಈ ಡಿಸ್ಟ್ರಾಕ್ಷನ್ಸಿಂದ ಮತ್ತು ಕೆಲವು ಈಗಾಗಲೇ ಡಿಸ್ಕಸ್ ಮಾಡಿದಾಗೆ ಪ್ರಾಬ್ಲಮ್ಸ್ ಇರೋದ್ರಿಂದ ಈ ನಮ್ಮ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಏನಿದೆ, ಬಾಯಾರಿಕೆ ಆದಾಗ ನೀರು ಕುಡಿಯೋದನ್ನು ಸ್ವಲ್ಪ ಮರೆತುಬಿಟ್ಟಿದ್ದಾರೆ ಜನ. ಅದನ್ನು ಆದಷ್ಟು ಪೋಸ್ಟ್ಪೋನ್ ಮಾಡೋ ವ್ಯವಸ್ಥೆಯಲ್ಲಿದ್ದಾರೆ ಮಕ್ಕಳು. ಎಸ್ಪೆಷಲಿ ಸ್ಕೂಲ್ನಲ್ಲಿ ಅವ್ರು ನೀವು ಈಗಾಗಲೇ ಹೇಳಿದಾಗೆ ಮಿಸ್ ಅಲೋ ಮಾಡೋದಿಲ್ಲ ಅಂತಲ್ಲ, ಟಾಯ್ಲೆಟ್ಗೆ ಹೋಗೋಕೆ ಆಗೋದಿಲ್ಲ ಅಂತಲ್ಲ, ಟಾಯ್ಲೆಟ್ ಸರಿ ಇಲ್ಲ ಅಂತ. ಸೊ ಹಿಂಗಾಗಿ ಅವ್ರಿಗೆ ನೀರು ಕುಡಿಯೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಅದನ್ನು ಅವರು ತರಿಸ್ತಿದ್ರು ಕೂಡ ಅದನ್ನು ಸಪ್ರೆಸ್ ಮಾಡಿ ಪೋಸ್ಟ್ಪೋನ್ ಮಾಡೋ ಸಾಧ್ಯತೆ ಇದೆ. ಓಕೆ, ಇನ್ನೊಂದು, ನಾವು ಮಕ್ಕಳಿಗೆ ಬರೀ ನೀರಿನ ರೂಪದಲ್ಲಿ ತಗೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ, ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ. ಸೊ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಅವ್ರಿಗೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ನಾವು ಇಷ್ಟು ನೀರು ಕುಡಿಬೇಕು, ನಮಗೆ ಎನರ್ಜಿ ಲೆವೆಲ್ಸ್ ಇರ್ತದೆ, ತಲೆನೋವು ಬರೋದಿಲ್ಲ, ಆರೋಗ್ಯ ಚೆನ್ನಾಗಿರ್ತದೆ ಅಂತ ದೊಡ್ಡವರು ಯೋಚನೆ ಮಾಡಿ ಕುಡಿತಾರೆ. ಬಟ್ ಈಗ 4 ವರ್ಷ 5 ವರ್ಷ ಅದರಿಂದ ಕೆಳಗಡೆ ಇರೋ ಮಕ್ಕಳಿಗೆ ಯೋಚನೆ ಮಾಡಿ, ಅವ್ರಿಗೇನು ತಲೆ ಅಂದರೆ ಗೊತ್ತಿರೋದಿಲ್ಲ, ತಲೆನೋವು ಬಗ್ಗೆ ಏನು ಗೊತ್ತಿರ್ತದೆ ಅವ್ರಿಗೆ. ಸೊ ಅಂಥ ಮಕ್ಕಳಿಗೆ ನಾವು ಹೆಲ್ತ್ ಬೆನಿಫಿಟ್ಸ್ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಏನು ಇಂಪಾರ್ಟೆಂಟು, ನೋಡಲಿಕ್ಕೆ ಚೆನ್ನಾಗಿರಬೇಕು, ಕುಡಿಲಿಕ್ಕೆ ಟೇಸ್ಟ್ ಇರಬೇಕು. ಹಾಗಿದ್ರೆ ಅವರು ಕನ್ಸ್ಯೂಮ್ ಮಾಡ್ತಾರೆ ದ್ರವ ರೂಪದಲ್ಲಿ. ಸೊ ಹಂಗಂತ ಬರೀ ನಾವು ನೀರನ್ನು ಮಾತ್ರ ಅವ್ರಿಗೆ ಫೋರ್ಸ್ ಮಾಡಿ ಕುಡಿಸ್ಲಿಕ್ಕೆ ಟ್ರೈ ಮಾಡ್ಬಾರ್ದು. ಯಾಕೆಂದರೆ ನಾವು ಫೋರ್ಸ್ ಮಾಡಿದಷ್ಟು ಅವರು ರೆಸಿಸ್ಟ್ ಮಾಡ್ತಾರೆ, ಅದೊಂದು ಫೈಟ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಕೊನೆಗೆ ಆಗೋದು ನಾವು ಅಂದ್ಕೊಂಡೋದಕ್ಕಿಂತಲೂ ಕಡಿಮೆ ನೀರು ಕುಡಿತಾರೆ. ಸೊ ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಮಕ್ಕಳ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು, ಪೋಷಕರು ಮತ್ತು ಶಿಕ್ಷಕರು ಕೂಡ. ಸೊ ನಾವು ಯಾವ ರೀತಿ ಇದನ್ನು ಅವಾಯ್ಡ್ ಮಾಡಬೇಕು, ಮಕ್ಕಳನ್ನ ಯಾವ ರೀತಿ ಅವರು ದ್ರವ ರೂಪದಲ್ಲಿ ಆಹಾರ ಸೇವನೆ ಮಾಡೋದು, ನೀರನ್ನ ಯಾವ ರೀತಿ ಸೇವನೆ ಮಾಡಬೇಕು, ಅದನ್ನು ನಾವು ಹೇಗೆ ಅಂತ ಯೋಚನೆ ಮಾಡೋದು. ಒಂದು, ನೀರು ಬರೀ ನೀರು ರೂಪದಲ್ಲೇ ಬರೋದಿಲ್ಲ. ಓಕೆ, ನಾವು ಸಪೋಸ್ ಈಗ ವಾಟರ್ ಮೆಲನ್ ತಿಂದು ಇಟ್ಕೊಳ್ಳಿ, ಗಾಲ ಮೆಲನ್ ತಿಂದು ಇಟ್ಕೊಳ್ಳಿ, ಬೆರೀಸ್, ಅದರಲ್ಲಿ ಮೋರ್ ದೆನ್ 90% ವಾಟರ್. ನಾವು ಬರೀ ಹೈಡ್ರೇಷನ್ನ ನೀರಿನ ರೂಪದಲ್ಲಿ ಯೋಚನೆ ಮಾಡಬಾರ್ದು. ಯಾವ ರೀತಿ ಹೈಡ್ರೇಷನ್ ಪ್ರೊವೈಡ್ ಮಾಡಬೇಕು ಮಕ್ಕಳಿಗೆ,
ಅವ್ರಿಗೆ ಫ್ರೂಟ್ ಆದರೆ ಟೇಸ್ಟಿ ತಿಂತಾರೆ. ತರಕಾರಿನಲ್ಲೂ ತುಂಬ ಇರ್ತದೆ ವಾಟರ್ ಕಂಟೆಂಟ್. ನಾವು ಅದನ್ನು ಕುಕ್ ಮಾಡಿದ್ಮೇಲೆ ವಾಟರ್ ಕಂಟೆಂಟ್ ಕಡಿಮೆ ಆಗ್ತದೆ. ಸೊ ನಾವು ಆದಷ್ಟು ಕುಕ್ ಮಾಡದೇ ಇರುವಂಥ ತರಕಾರಿ ಯಾವುದೇ ತಿನ್ನೋಕ್ಕಾಗ್ತದೋ, ಟೊಮೆಟೊ ಆಗಲಿ, ಕುಕ್ಕಂಬರ್ ಆಗಲಿ, ಕ್ಯಾರೆಟ್ ಆಗಲಿ, ಈ ಥರದನ್ನು ಅವ್ರನ್ನ ತಿನ್ನೋದಕ್ಕೆ ಎನ್ಕರೇಜ್ ಮಾಡಿದ್ರೆ ಆಟೋಮೆಟಿಕಲಿ ಹೈಡ್ರೇಷನ್ ಅದರಿಂದನೂ ಬರ್ತದೆ. ನಾವು ಬರೀ ನೀರು ಕುಡಿದು ಹೈಡ್ರೇಷನ್ ಮಾಡುವಂತಹ ವ್ಯವಸ್ಥೆ ಬಿಡಬೇಕು. ಒಂದು ನೀರು ಕುಡಿಯೋದು ಆಹಾರಕ್ಕೆ ಖಂಡಿತವಾಗಿಯೂ ಅದು ಸಂಬಂಧಪಟ್ಟಿದೆ. ಉದಾಹರಣೆಗೆ ವಿದೇಶಗಳಲ್ಲಿ ನೀವು ನಿಮಗೆ ಊಟ ಕೂತ್ಕೊಂಡಾಗ ಅಥವಾ ತಿಂಡಿ ತಿನ್ನುವಾಗ ನೀರು ಕೊಡೋದಿಲ್ಲ. ನೀರು ಊತ್ ಕೇಳಿದ್ರೆ ಒಂದು ಬಾಟ್ಲು ಕೊಟ್ಟು ಒಂದು ಬಿಲ್ ಕೊಡ್ತಾರೆ. ಅವರು ನೀರನ್ನು ಆಹಾರದ ಜೊತೆಯಲ್ಲಿ ಕಂಪಲ್ಸರಿಯಾಗಿ ನೀರು ತಗೊಳ್ಳಲ್ಲ. ಅವರ ಆಹಾರ ಪದ್ಧತಿಯಲ್ಲಿ ಇನ್ನೇನೋ ಬೇರೆ ದ್ರವ್ಯಗಳನ್ನು ಅವರು ಸೇವಿಸ್ತಾರೆ. ಆದ್ದರಿಂದ ನೀರು ಆಹಾರಕ್ಕೆ ಸಂಬಂಧಪಟ್ಟಿದೆ. ಎರಡನೇದು, ಈ ಮಕ್ಕಳಿಗೆ ಒಂದು ರೀತಿ ಸ್ವಲ್ಪ ಮಟ್ಟಿನ ಕಂಪಲ್ಸರಿ ಬೇಕು ಅಂತ ನನಗನ್ಸುತ್ತೆ. ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ 7-8 ವರ್ಷ ಆಗಿರುತ್ತೆ. ನೀವು ನೀರು ಕುಡಿಯಿರಿ ಅಂತ ಹೇಳೋದು, ನಾವು ಯಾವುದಾದ್ರು ಒಳ್ಳೆಯ ನೀರನ್ನು ಒಳ್ಳೆಯ ಸಮಯದಲ್ಲಿ ನೀರು ಕುಡಿಯುವ ವಿಷಯವನ್ನು ಸ್ವಲ್ಪ ಒತ್ತಾಯ ಮಾಡೋದೇನು ತಪ್ಪೇನಲ್ಲ. ಒಂದು ನೆನಪು ಮಾಡೋದಕ್ಕೂ ಒತ್ತಾಯ ಮಾಡೋದಕ್ಕೂ ವ್ಯತ್ಯಾಸ ತಿಳ್ಕೋಬೇಕು. ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ವಾಟರ್ ಬೆಲ್ ಅಗತ್ಯತೆ ಶಾಲೆಗಳಲ್ಲಿ ಎಷ್ಟಿದೆ ಎನ್ನುವಂಥ ವಿಚಾರದ ಕುರಿತಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ತಜ್ಞರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಯಾವ ರೀತಿಯಾಗಿ ಶಾಲೆಗಳಲ್ಲಿ ವಾಟರ್ ಬೆಲ್ ಆಗಬೇಕು, ಹಾಗೇನೆ ಒಂದಷ್ಟು ಶಾಲೆಗಳಲ್ಲಿರುವಂಥ ಸಮಸ್ಯೆಗಳ ವಿಚಾರವಾಗೂ ಇಲ್ಲಿ ಬೆಳಕು ಚೆಲ್ಲುವಂಥ ಕೆಲಸ ಆಗ್ತಾ ಇದೆ. ಜಯರಂಗನಾಥ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಕೇಳಿದ್ರೆ ಒಂದ್ ಕಡೆಯಲ್ಲಿ ಡಾಕ್ಟರ್ ಹೇಳಿದ್ರು ಮಕ್ಕಳಿಗೆ ನೀರಿನ ಅಗತ್ಯತೆ ಎಷ್ಟಿದೆ, ಬರೀ ನೀರು ಕುಡಿದ್ರೆ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ಸೇವಿಸಬೇಕಾದಂತ ಆಹಾರದ ವಿಚಾರವಾಗೂ ಕೂಡ ಅವರು ಬೆಳಕು ಚೆಲ್ಲಿದ್ರು. ಇನ್ನೊಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇವೆ. ಸರ್ ಕೂಡ ಹೇಳ್ತಾ ಇದ್ರು, ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಕಾಲೇಜುಗಳಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಇಂಥದ್ರಲ್ಲಿ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತರೋಕೆ ಹೋಗ್ತಾ ಇದೆಯಲ್ಲ, ಇದು ಸರಿನಾ ಹಾಗಾದ್ರೆ? ಅಲ್ಲ, ಈಗ ಯೋಜನೆಗಳನ್ನು ಜಾರಿ ತರದೇ ಇರೋದು ಮಾರ್ಗ ಅಲ್ಲ. ಆದರೆ ತಂದಿರ್ತಕ್ಕಂಥ ಯೋಜನೆಗಳನ್ನು ಸಮರ್ಪಕವಾಗಿ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು. ಎಲ್ಲ ಒಂದು ಕಡೆ ಈ ಹಿಂದಿನ ದಿನಮಾನಗಳಲ್ಲಿ ಏನಾಗಿತ್ತು ಅಂತಂದರೆ, ನೀರಿಗೆ ಅನ್ನೋದು ಬಿಸಿ ಊಟ ಆಗಿದೆ ಈಗ, ಆಮೇಲೆ ಹಾಲು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ, ಗಂಜಿ ಕೊಡ್ತಕ್ಕಂಥದ್ದಿದೆ. ಎಲ್ಲ ಒಂದು ಕಡೆ ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಜಾರಿಗೆ ಬರ್ತಾ ಇದ್ದಾವೆ. 100ಕ್ಕೆ 100 ಸಮರ್ಪಕವಾಗಿ ಬಂದಾವೆ ಅಂತ ಅನ್ನೋದಕ್ಕಿಂತಲೂ ಕೂಡ ಕಾರ್ಯರೂಪದಲ್ಲಿ ಇದ್ದಾವೆ. ಇನ್ನೂ ಕೂಡ ಇಂಪ್ರೂವೈಸೇಷನ್ ಆಗಬೇಕು. ಆ ನಿಟ್ಟಿನಲ್ಲಿ ನೀರನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ ಅಥವಾ ಕುಡಿಯೋದಕ್ಕೆ ಮಕ್ಕಳಿಗೆ ನೀರನ್ನು ಕುಡಿಯುವಂಥ ಬೆಲ್ಲನ್ನು ಇಡ್ತಕ್ಕಂಥದ್ದು ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ, ಇವತ್ತು ಸರ್ ಹೇಳಿದರು ಟಾಯ್ಲೆಟಿಗೂ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಅದರಲ್ಲಿ ಶುದ್ಧ ನೀರನ್ನು ಕುಡಿತಕ್ಕಂಥದ್ದು, ಶುದ್ಧ ನೀರು ಕೊಡಬೇಕಾದದ್ದು ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾಗಿ ಮಕ್ಕಳಿಗೆ ಬೆಳೀತಕ್ಕಂಥ ಸಂದರ್ಭದಲ್ಲಿ. ಎರಡನೇ, ಇವತ್ತು ಸರ್ಕಾರದ ಯೋಜನೆಗಳು ಬೇಕಾದಷ್ಟಿದ್ದಾವೆ. ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ, ಇತ್ತೀಚೆಗೆ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು ಸಭಾಪತಿಗಳು ಅವರು ತಮ್ಮ ಒಂದು ಅನುದಾನದಲ್ಲಿ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕೊಡ್ತಾ ಇದ್ದಾರೆ. ನಾನು ನನ್ನ ಕ್ಷೇತ್ರ, ನನ್ನ ಒಂದು ವ್ಯಾಪ್ತಿಯಲ್ಲಿ ಸುಮಾರು 10ರಿಂದ 12 ಶಾಲೆಗಳಿಗೆ, ಪ್ರತಿ ಶಾಲೆಗಳಿಗೆ 5 ಲಕ್ಷ ರೂಪಾಯಿ ಮೌಲ್ಯದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡ್ತಾ ಇದ್ದೇವೆ. ಅದರಿಂದ ನಮಗೆ ಇತ್ತೀಚೆಗೆ ಕಂಡುಬಂದಿರತಕ್ಕಂಥ ಸಂಗತಿ ಏನಂದರೆ, ನೀರಿನಿಂದ ಬರ್ತಕ್ಕಂಥ ಅನೇಕ ಸಮಸ್ಯೆಗಳು ಮಕ್ಕಳಿಗೆ ಕಡಿಮೆ ಆಗಿದ್ದಾವೆ. ಎಲ್ಲ ಒಂದು ಕಡೆ ಮಕ್ಕಳು ಇಂತಹ ಯೋಜನೆಗಳನ್ನು ಸರ್ಕಾರನೂ ಕೂಡ ಸಮರ್ಪಕಕ್ಕೆ ಹಾಕಿ ಬೇರೆ ಬೇರೆ ಯೋಜನೆಗಳನ್ನು ಮಾಡೋದಕ್ಕಿಂತ ಪ್ರತಿ ಶಾಲೆಗೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಕಂಪಲ್ಸರಿ ಮಾಡಬೇಕು. ಎರಡನೇದಾಗಿ, ಅದು ಸರ್ಕಾರಿ ಶಾಲೆ ಆಗಿರಲಿ, ಖಾಸಗಿ ಶಾಲೆ ಆಗಿರಲಿ, ಮಕ್ಕಳು ಎಲ್ಲ ಒಂದೇ, ಎಲ್ಲರಿಗೂ ಬಾಯಾರಿಕೆ ಒಂದೇ ಇರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ನೀರನ್ನು ಕುಡಿಯೋದಕ್ಕೆ ಶಾಲೆಗೆ ಬಂದ ಆರಂಭದಲ್ಲಿ 5 ನಿಮಿಷ ಮುಂಚೆ ಅವರನ್ನು ನೀರು ಕುಡಿದು ಒಳಗೆ ಹೋಗಬೇಕು ಅಂತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ ಕೊಡೋದು, ಅಥವಾ ಒಂದು ನೋಟಿಸನ್ನು ಕುಡಿಯುವ ನೀರಿನ ಅವಧಿ. ಈಗ ಹೆಂಗೆ ನಾವು 2 ಬೆಲ್ಲ ಆದ ತಕ್ಷಣ ಅವರಿಗೆ ಲೀಸರಿಗೆ ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಬಿಡ್ತೀವಲ್ಲ, ಅದೇ ರೀತಿ ಬೆಳಗ್ಗೆ 5 ನಿಮಿಷ ಮುಂಚೆ ನೀರನ್ನು ಕುಡಿಯೋದಕ್ಕೆ ಅಂತಕ್ಕಂಥದ್ದನ್ನು ಒಂದು ಸಮಯ ನಿಗದಿ ಮಾಡೋದು. ಎಲ್ಲ ಒಂದು ಕಡೆ ಅವೇರ್ನೆಸ್ ಇದ್ದರೆ ಮಕ್ಕಳಿಗೆ ತಾವು ತಂದಿರತಕ್ಕಂಥ ನೀರನ್ನಾದರೂ ಕುಡಿತಾರೆ, ಅಥವಾ ಅಲ್ಲಿ ಅವೈಲೇಬಲ್ ಇರೋಂಥ ನೀರನ್ನಾದರೂ ಕುಡಿತಾರೆ. ಎಲ್ಲ ಒಂದು ಕಡೆ ನೀರು ಮಕ್ಕಳಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಅದನ್ನು ಕೊಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ನಮ್ಮ ಆರೋಗ್ಯ ವಿಷಯಕ್ಕೆ ಬಂದಂಗೆ ಇದ್ದೇ ಇದೆ ಖಂಡಿತವಾಗಿ. ಆ ನಿಟ್ಟಿನಲ್ಲಿ ಈ ಯೋಜನೆಗಳು ಎಲ್ಲ ಶಾಲೆಗಳಿಗೆ ಮಾಡ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಈ ಯೋಜನೆನ ವಾಟರ್ ಬೆಲ್ಲನ್ನು ಮಾಡೋದ್ರ ಜೊತೆಗೆ ಸರ್ಕಾರ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರತಿ ಶಾಲೆಗೆ ಕೊಡಬೇಕು, ಮತ್ತೆ ಒಂದು ಟೈಮ್ ಟೇಬಲನ್ನು ಕೊಡಬೇಕು. ಇಂಥ ಅವಧಿಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಬೆಲ್ಲನ್ನು ಕೊಡಬೇಕು. ಏಕೆಂದರೆ ಬೆಳಗಿನ ಅವಧಿಯಲ್ಲಿ ಎರಡು ತಾಸು ಮಕ್ಕಳು ಕುತ್ಕೊಂತಾರೆ ಆರಂಭಕ್ಕೆ ಮುಂಚೆ, ಶಾಲೆ ಆರಂಭಕ್ಕೆ ಮುಂಚೆ. ಅದಾದ ನಂತರ ಲೀಸರಿಗೆ ಹೋದ ತಕ್ಷಣ
5 ನಿಮಿಷ ಕುಡಿಯೋ ನೀರು ಕುಡಿದು ಅವ್ರು ಬರಬೇಕು ಅಂತಕ್ಕಂಥ ಅವೇರ್ನೆಸ್ಸನ್ನು ಕೊಟ್ಟರೆ ಖಂಡಿತ ಈ ಯೋಜನೆ ಒಳ್ಳೆಯದು ಮತ್ತು ಸಮರ್ಪಕವಾಗಿ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ವ್ಯವಸ್ಥೆ ಮಾಡಬೇಕು ಅನ್ನೋದು ಸರಿ, ನೀರು ಕುಡಿಸು ಕಂಪಲ್ಸರಿಯಾಗಿ ಕೊಡಿಸಬೇಕಾದರೆ ಇತರ ಸೌಕರ್ಯಗಳು ಇದ್ದಾಗ ಅದ್ರ ಜೊತೆಗೆ ಲಿಂಕ್ ಆಗುತ್ತೆ. ಈಗ ನಮ್ಮ ರಾಜಶೇಖರ ಹೇಳಿದಂತೆ ಅನೇಕ ಶಾಲೆಗಳಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ಶಾಲೆಯ ಶೌಚಾಲಯ ಇರೋದಿಲ್ಲ. ಆದ್ದರಿಂದ ಶುದ್ಧ ನೀರಿನ ಅಗತ್ಯವನ್ನು ಇಟ್ಟುಕೊಂಡು ಆಮೇಲೆ ನೀರನ್ನು ನಾವು ಕುಡಿಯೋದು ವ್ಯವಸ್ಥೆ, ಸಮಯದ ವ್ಯವಸ್ಥೆ ಮಾಡಬೇಕು. ಆದ್ದರಿಂದ ಬರ್ತೀನಿ ಒಂದು ನಿಮಿಷ. ರಾಜಶೇಖರ್ ಸರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಹಾಗೇನೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ ಕೂಡ ಹೇಳ್ತಾ ಇದ್ರು ಶಾಲೆಗಳಲ್ಲಿ ಸಿಗುವಂಥ ನೀರಿನ ಬಗ್ಗೆ ಖಾತ್ರಿ ಪೋಷಕರಿಗೆ ಇರೋದಿಲ್ಲ, ಹಾಗಾಗಿ ಅವರು ಮನೆಯಿಂದ ಕಳಿಸ್ತಾರೆ ನೀರನ್ನು, ಮಕ್ಕಳಲ್ಲಿ ಬಾಟಲ್ ತುಂಬಿ ಕಳಿಸ್ತಾರೆ ಅಂತ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಗೊಳ್ಳೋಣ ಸರ್, ಕೊಪ್ಪಳ, ರಾಯಚೂರು ಹೀಗೆ ಬೇರೆ ಬೇರೆ ಭಾಗಗಳನ್ನು ತಗೊಂಡಾಗ ಕಲುಷಿತ ನೀರಿನಿಂದ ಅದೆಷ್ಟೋ ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಮನೆಯಲ್ಲೇ ಒಳ್ಳೆ ನೀರು ಸಿಗಲ್ಲ ಅಂತ ಹೇಳಿದ್ರೆ ಶಾಲೆಯಲ್ಲಿ ಏನು ಕತೆ ಸರ್ ಹಾಗಾದ್ರೆ? ಹೌದು ಸರ್, ಭಾಳ ಕಷ್ಟ ಇದೆ. ಈಗ ನೋಡಿ, ನೀವು ಕಲ್ಯಾಣ ಕರ್ನಾಟಕ ಅಂತ ತಕ್ಷಣ ನನಗೆ ಬಂತು. ಹೋದ ವಾರ ನಾನು ಗುಲ್ಬರ್ಗದಲ್ಲಿದ್ದೆ. ಅಲ್ಲಿ ಬಗ್ಗೆ ನೆರೆ ಆಗಿದೆ. ನಮ್ಮ ಸ್ನೇಹಿತರು ಅಲ್ಲಿ ಹೋಗಿ ನಾವು ರಿಲೀಫ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಸುಮಾರು ಹಳ್ಳಿಗಳಲ್ಲಿ ಫ್ಲೋರೈಡ್ ಕಂಟೆಂಟ್ ಇದೆ ನೀರಲ್ಲಿ, ಭಾಳ ಸಮಸ್ಯೆ. ಅಲ್ಲಿ ನಾವು ಮೆಡಿಕಲ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಮಂಡಿ ನೋವು, ಮೊಣಕೈ ನೋವು ಇದೇ ಹೆಚ್ಚು ಸಮಸ್ಯೆ. ಇದು ದೀರ್ಘಕಾಲದ ಸಮಸ್ಯೆ. ಫ್ಲೋರೈಡ್ ನೀರು, ಫ್ಲೋರೈಡ್ ಕಲುಷಿತ ನೀರು ಭಾಳ ಸಿಂಪಲ್. ಫ್ಲೋರೈಡ್ನ ನೀವು ತೆಗೆದುಹಾಕೋದ್ರಿಂದ ತುಂಬ ಕಷ್ಟ ಇಲ್ಲ. ಅದು RO ಪ್ಲಾಂಟ್ ಇದ್ರೆ ಸಾಕದು. ಇದು ದೊಡ್ಡ ಪ್ರಾಬ್ಲಮ್ ಇದೆ ಈಗ ಈ ಕಲ್ಯಾಣ ಕರ್ನಾಟಕದಲ್ಲಿ. ನೀವು ಕೇಳಿದಾಗ ಜ್ಞಾಪಕ ಬಂತು ನನಗೆ, ಬಹುಶಃ ಒಂದು 5-6 ವರ್ಷದ ಹಿಂದೆ ಹೈಕೋರ್ಟಲ್ಲಿ ಒಂದು ಚರ್ಚೆಗೆ ಬಂತು. ಚರ್ಚೆಗೆ ಬಂದಾಗ ಗುಲ್ಬರ್ಗ ಭಾಗದಲ್ಲಿ ಸುಮಾರು 160 ಶಾಲೆಗಳು, ನನಗೆ ಜ್ಞಾಪಕ ಕರೆಕ್ಟಾಗಿದ್ದರೆ 160 ಸ್ಕೂಲುಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಹೈಕೋರ್ಟು ಚೀಮಾರಿ ಹಾಕಿದ್ದಾರೆ. ಏನು ಮಾಡ್ತಿದ್ದಾರೆ ನೀವು ಶಿಕ್ಷಣ ಇಲಾಖೆಗೆ? ಇದು ಪರಿಸ್ಥಿತಿ ಇವತ್ತು. ನಮಗೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಇಲ್ಲಾದರೂ ಈಗ ನಾವು ನೋಡ್ತಾ ಇದ್ದೀವಿ, ಸರ್ ಹೇಳ್ತಾ ಇದ್ರು, ಈ ಮಕ್ಕಳು ಚಿತ್ರದಲ್ಲಿ ಬಾಟಲ್ ನೀರು ಕುಡಿತಾ ಇದ್ದಾರೆ, ಮನೆಗಳಿಂದ ಬಾಟಲ್ ತಂದಿದ್ದಾರೆ. ಆದರೆ ನಾನು ಹಳ್ಳಿಗಳಿಗೆ ಹೋಗ್ತಾ ಇರ್ತೀನಿ, ನಾನು ಗುಲ್ಬರ್ಗ, ಯಾದಗಿರಿ ಅಲ್ಲೆಲ್ಲ. ಮಕ್ಕಳಿಗೆ ಎಲ್ಲಿ ಬಾಟಲ್ ಇರ್ತದೆ ಪಾಪ, ಅವ್ರಿಗೆ ಮನೆಯಿಂದ ನೀರು ತರಕ್ಕೆ ಸಾಧ್ಯವೇ ಇಲ್ಲ. ಬಹುತೇಕ ಮಕ್ಕಳು ಸರ್ಕಾರಿ ಸ್ಕೂಲಿಗೆ ಬರೋ ಮಕ್ಕಳು 4 ಕಿಲೋಮೀಟರ್ 5 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ ಪಾಪ ಆ ಮಕ್ಕಳು. ಎಲ್ಲಿದೆ? ಸೊ ಇದು ಕನಿಷ್ಠ ಜವಾಬ್ದಾರಿ ಸರ್ಕಾರದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು ಕನಿಷ್ಠ. ಇದು ನೆಕ್ಸ್ಟ್ ಟಾಯ್ಲೆಟ್, ಇದಾದ ನಂತರ ಕಟ್ಟಡ. ಈಗ ಪರಿಸ್ಥಿತಿ ನೋಡಿ ಹಿಂಗಿದೆ. ಈ ಪರಿಸ್ಥಿತಿ ಬಂದಿದ್ದೀವಿ ನಾವು. ಊಟ ಇಲ್ಲದೆ ಇದ್ರೆ ಬೇಕಾದ್ರೆ 2 ದಿನ ಬದುಕ್ಬೋದು, ನೀರಿಲ್ಲದೆ ಇದ್ರೆ 1 ದಿನ ಬದುಕಕ್ಕಾಗೋದಿಲ್ಲ. ಇದು ನಮ್ಮ ಜೀವಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಊಟ ಇಲ್ಲದೆ ಇದ್ರೆ 2 ದಿನ ಬದುಕಬಹುದು ಬೇಕಾದ್ರೆ, ಆದರೆ ನೀರು ಇಲ್ಲದೆ ಇದ್ರೆ 1 ದಿನನೂ ಬದುಕಕ್ಕಾಗಲ್ಲ. ನೀರು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಬಟ್ ಶುದ್ಧ ನೀರು ಇರಬೇಕು. ಹೌದು, ಶುದ್ಧ ನೀರು ಇರಬೇಕು, ಬಹಳ ಇಂಪಾರ್ಟೆಂಟ್ ಅದು. ಆದ್ರೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ತೋರ್ತಾ ಇರುವಂತ ನಿರ್ಲಕ್ಷ್ಯ ಇದೆಯಲ್ಲ, ನಿಜಕ್ಕೂ ಕೂಡ ಬೇಸರದ ವಿಚಾರ. ಅದೆಷ್ಟೋ ಅವ್ಯವಸ್ಥೆಗಳು ನಮ್ಮ ರಾಜ್ಯದಲ್ಲಿ ಖಂಡಿತವಾಗ್ಲೂ ಇದೆ ಸರ್. ಶ್ರೀನಿವಾಸ್ ಸರ್, ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಒಂದ್ ಕಡೆಯಲ್ಲಿ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇವೆ ಸರ್. ಈಗಾಗಲೇ ಶಾಲೆಗಳೆಲ್ಲ ಒಂದು ರೂಲ್ಸ್ ಅನ್ನ ತರ್ತಾರೆ, ನೀವೆಲ್ಲ ನೀರು ತರೋದಿದ್ರೆ, ಮನೆಯಿಂದ ನೀರು ತರೋದಿದ್ರೆ ಸ್ಟೀಲ್ ಬಾಟಲ್ ಅಲ್ಲೇ ನೀರು ತನ್ನಿ ಅಂತ ಹೇಳಿ. ಎಲ್ಲಾ ಮಕ್ಳಿಗೂ ಸ್ಟೀಲ್ ಬಾಟಲ್ ಅಲ್ಲಿ ನೀರು ತಗೊಂಡು ಹೋಗಕ್ ಆಗಲ್ಲ ಸರ್. ಕೆಲವೊಂದಿಷ್ಟು ಮಕ್ಕಳು ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಹೋಗ್ತಾರೆ. ಈ ನೀರು ಕುಡ್ದಂತ ಬಾಟಲು, ಬೇರೆ ಬೇರೆ ನೀರ್ ಬಾಟ್ಲು, ಜ್ಯೂಸ್ ಬಾಟ್ಲು, ಇದ್ರಲ್ಲೆಲ್ಲ ನೀರು ತಗೊಂಡು ಹೋಗ್ತಾರೆ. ಅದರಲ್ಲೂ ಕೂಡ ಆರೋಗ್ಯದ ಸಮಸ್ಯೆ ಉಂಟಾಗಬಹುದಲ್ವಾ ಸರ್? ನಾನು ಆಗಲೇ ಹೇಳಿದೆ, ಈ ಬಾಟ್ಲದ್ದು ಯಾಕೆ ತರ್ತಾರೆ ಅಂದರೆ ಆ ಪೋಷಕರಿಗೆ ಶಾಲೆಯಲ್ಲಿ ನೀರು ಸಿಗುತ್ತೆ ಅನ್ನೋ ಖಾತರಿ ಇರೋದಿಲ್ಲ. ಸಿಕ್ಕಿದ್ರೂ ಕೂಡ, ನೀರು ಕೊಟ್ಟರೂ ಕೂಡ ಅದು ಅಶುದ್ಧ ಅಂತಾರೆ ಅವರಿಗೆ. ಕೆಲವು ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಫೀಸ್ ತಗೊಳ್ಳೋ ಶಾಲೆಗಳಲ್ಲಿ ಒಳ್ಳೆ ನೀರು ಸಿಗುತ್ತೆ, ಆದರೆ ಪೋಷಕರಿಗೆ ಮಾತ್ರ ತಮ್ಮ ಮಕ್ಕಳು ಒಳ್ಳೆ ನೀರು ಕೊಡಬೇಕು ಅಂತ ಕಳಿಸ್ತಾರೆ. ಆದರೆ ಮಕ್ಕಳು ಕುಡಿಯೋದಿಲ್ಲ. ಅನೇಕ ಕಾರಣಗಳಿದೆ. ಒಂದನೇದು, ಮಕ್ಕಳಿಗೆ ರುಚಿಯ ತಿಂಡಿ ತಿಂತಾರೆ, ನೀರು ಸ್ವಲ್ಪ ಅಷ್ಟೇನು ರುಚಿಕರವಾದದ ಅಂತ ಅವರು ಕೊಡೋದಿಲ್ಲ. ಆದ್ದರಿಂದ ಈ ನೀರನ್ನು ಕೊಡೋದು ಆಹಾರದ ಸಮಸ್ಯೆ ಜೊತೆಗೆ ನೀರು ಕೂಡ ಅದು ಗಂಟಾಕಿದೆ. ಆಮೇಲೆ ಶಾಲೆಯಲ್ಲಿ ಆ ವ್ಯವಸ್ಥೆ ಮಾಡಲೇಬೇಕು. ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಗಳಲ್ಲಿ ಮೊದಲು ನೀರು ಸಿಗುವ ವ್ಯವಸ್ಥೆ ಮಾಡಿದ ಮೇಲೆ ನಾವು 12 ಬೆಲ್ ಮಾಡಬೇಕೇ ವಿನಃ ಈಗ ನೀರಿಲ್ಲದೆ ಬೆಲ್ ಮಾಡೋದು ಅದು ಅಷ್ಟೊಂದು ಅರ್ಥಹೀನ ಅಂತ ನಮ್ಮ
ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಪ್ರೊಫೆಸರ್ MV ಶ್ರೀನಿವಾಸ್ ಅವರು. ವಾಟರ್ ಬಿಲ್ ಯೋಜನೆ, ಮಕ್ಕಳಿಗೆ ನೀರಿನ ಅಗತ್ಯತೆಯನ್ನು ತಿಳಿಸೋಕೆ ಶಿಕ್ಷಣ ಇಲಾಖೆ ಈ ಕ್ರಮವನ್ನು ಕೈಗೊಳ್ಳುವಂತ ಹಂತಕ್ಕೆ ಬಂದಿದೆ. ಈಗಾಗಲೇ ಪ್ರಾಯೋಗಿಕವಾಗಿ ಯಲಹಂಕದ ಒಂದು ಶಾಲೆಯಲ್ಲೂ ಕೂಡ ಇದನ್ನ ಜಾರಿಗೆ ತರಲಾಗಿದೆ. ಚರ್ಚೆಯನ್ನು ಮಾಡ್ತಾ ಇದ್ವಿ ಇದೇ ವಿಚಾರದ ಕುರಿತು. ಡಾಕ್ಟರ್ ಸಂಜೀವ್ ರೆಡ್ಡಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಮಕ್ಕಳು ಶಾಲೆಯಲ್ಲಿ ಮಾತ್ರ ನೀರು ಕುಡಿದ್ರೆ ಸಾಕಾಗೋದಿಲ್ಲ ಸರ್, ಮನೆಯಲ್ಲೂ ನೀರು ಕುಡಿಲೇಬೇಕು. ಅದು ಶಾಲೆಯ ಅಥವಾ ಶಿಕ್ಷಕರ ಜವಾಬ್ದಾರಿ ಮಾತ್ರ ಅಲ್ಲ, ಪೋಷಕರ ಜವಾಬ್ದಾರಿ ಕೂಡ ಹೌದು. ಮನೆಯಲ್ಲೂ ಕೂಡ ನೀರಿನ ಜೊತೆಯಲ್ಲಿ ಮಕ್ಕಳು ಏನೆಲ್ಲ ಸೇವನೆ ಮಾಡಬೇಕು ಅಂತ ಹೇಳಿ ಸರ್, ವೆರಿ ಇಂಪಾರ್ಟೆಂಟ್. ನೀವು ಆಗಲೂ ಕೂಡ ಹೇಳ್ತಾ ಇದ್ರಿ ಕೆಲವೊಂದಿಷ್ಟು ವಿಚಾರಗಳ ಕುರಿತು. ಸೊ ಈಗ ನೀರು ನಾವು ದಿನ ಪೂರ್ತಿ ಎಚ್ಚರ ಇರಬೇಕಾದ್ರೆ ರೆಗ್ಯುಲರ್ಗೆ ಕುಡಿಯೋ ಅವಶ್ಯಕತೆ ಇದೆ. ನಿದ್ದೆ ಮಾಡಿದಾಗ ಅಷ್ಟು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಯಾಕಪ್ಪ ಅಂತಂದರೆ ನಾವು ಎಚ್ಚರ ಇರಬೇಕಾದ್ರೆ ನಮ್ಮ ಬ್ರೀತಿಂಗ್ ರೇಟ್ ಜಾಸ್ತಿ ಇರ್ತದೆ, ಅದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಹೊರಗಡೆ ಹೋಗ್ತದೆ. ಸೊ ನಾವು ನಡೆದಾಡ್ತೀವಿ, ಬೆವರ್ತೀವಿ, ಇದರಿಂದ ಸ್ವಲ್ಪ ಲಾಸಸ್ ಜಾಸ್ತಿ ಆಗ್ತದೆ. ಸೊ ಥ್ರೂ ಔಟ್ ದ ಡೇ ನಮಗೆ ನೀರು ಕುಡಿಯೋ ಅವಶ್ಯಕತೆ ಇರ್ತದೆ. ಸೊ ನಾವು ಆಗಲೇ ಹೇಳಿದಾಗೆ ಸಣ್ಣ ಮಕ್ಕಳಿಗೆ ಬರೀ ನೀರಿನ ರೂಪದಲ್ಲಿ ಕುಡಿಸೋದು ತುಂಬ ಕಷ್ಟ. ಸೊ ಕೆಲವು ಟೆಕ್ನಿಕ್ಸ್ ಯೂಸ್ ಮಾಡಿ ಅವ್ರಿಗೆ ನೀರು ಅಟ್ರಾಕ್ಟಿವ್ ಆಗೋ ಥರ ಮಾಡ್ಬೋದು. ಹೇಗಪ್ಪ ಅಂದರೆ ಈ ಸಪೋಸ್ ಅವರು ಶಾಲೆಗೆ ಏನೋ ಒಂದು ಬಾಟಲ್ ತೊಗೊಂಡು ಹೋಗ್ತಾರೆ. ಈಗ ನಮ್ಮ ವಾಟರ್ ಸಪ್ಲೈ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆಗಿದೆ ಅಂತ ಊಹೆ ಮಾಡಿಕೊಂಡು ಯೋಚನೆ ಮಾಡೋ ಮುಂದೆ ಏನು ಮಾಡೋದಂತ. ಸಪ್ಲೈ ಚೆನ್ನಾಗಿದ್ದು ಅವರಿಗೆ ಮಕ್ಕಳಿಗೆ ಯಾವುದೋ ಒಂದು ಇಷ್ಟ ಆಗೋವಂಥ ಬಾಟ್ಲು, ಅವ್ರಿಗೆ ಕೆಲವರಿಗೆ ಸಿಪ್ಪರ್ ಇಷ್ಟ ಆಗ್ತದೆ, ಕೆಲವರಿಗೆ ಬೀಕರ್ ಇಷ್ಟ ಆಗ್ತದೆ, ಕೆಲವರಿಗೆ ನಾರ್ಮಲ್ ಬಾಟ್ಲ್ ಇಷ್ಟ ಆಗ್ಬೋದು. ಅವ್ರಿಗೆ ಇಷ್ಟ ಆಗುವಂಥ ಒಂದು ಬಾಟ್ಲು ಅದರಲ್ಲಿ ನೀರು ತುಂಬಿಸಿ ಕಳಿಸಿದ್ರೆ ಅವರು ರೆಗ್ಯುಲರಾಗಿ ಕುಡಿಯೋ ಅವಕಾಶ ಜಾಸ್ತಿ ಇರ್ತದೆ ಒಂದು. ಇನ್ನೊಂದು, ಕೆಲವು ಪೋಷಕರು ಮತ್ತು ಶಿಕ್ಷಕರು ಕೂಡ ಸೊ ಬರೀ ಬಿಸಿನೀರೇ ಕುಡಿಬೇಕು, ತಣ್ಣೀರು ಕುಡಿದ್ರೆ ಕೋಲ್ಡ್ ಆಗ್ತದೆ, ಕುಡಿಬಾರ್ದು ಅಂಥೇಳಿ ಒಂದು ನಿಯಮನ ಹಾಕ್ತಾರೆ. ಬಟ್ಟು ಸುಮಾರು ಮಕ್ಕಳಿಗೆ ಬಿಸಿ ನೀರು ಇಷ್ಟ ಆಗೋದಿಲ್ಲ ಕುಡಿಯೋದಕ್ಕೆ. ಸೊ ಹಂಗಾಗಿ ನೀರು ಟೆಂಪ್ರೇಚರ್ ನಾವು ಏನೇ ಇದ್ರೂ ಕುಡಿಯೋದು ನಮಗೆ ಹೊಟ್ಟೆ ಒಳಗಡೆ ಹೋದಾಗ ಅದರ ಟೆಂಪ್ರೇಚರ್ ನಮ್ಮ ಬಾಡಿ ಟೆಂಪ್ರೇಚರ್ ರೀಚ್ ಆಗ್ತದೆ. ನಮಗೆ ಬಾಯಲ್ಲಿ ಮಾತ್ರ ತಣ್ಣೀರು ನೀರು ಗೊತ್ತಾಗ್ಬೋದು. ಒಂದ್ಸಲ ಹೊಟ್ಟೆಗೆ ರೀಚ್ ಆದಮೇಲೆ ಬ್ಯಾಕ್ ಟು ಬಾಡಿ ಟೆಂಪ್ರೇಚರ್. ನಾವು ಬಿಸಿ ನೀರು ಕುಡಿದ್ರೂ ತಣ್ಣೀರು ಕುಡಿದ್ರೂ ಹೊಟ್ಟೆಲಿ ಆಗೋದೆಲ್ಲ 37 ಡಿಗ್ರೀಸ್ ನಮ್ಮ ಬಾಡಿ ಟೆಂಪ್ರೇಚರ್ ರೀಚ್ ಆಗ್ತದೆ. ಸೊ ನಾವು ಜಾಸ್ತಿ ಮಕ್ಕಳಿಗೆ ಪ್ರೆಷರ್ ಹಾಕಿ ಬಿಸಿನೀರೇ ಕುಡಿ ಅಂತ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಒಂದು. ಇನ್ನೊಂದು ಏನು ಮಾಡ್ಬೋದು ಅಂದರೆ ಅವರಿಗೆ ಸ್ವಲ್ಪ ಫ್ಲೇವರ್ ಬರೋದಕ್ಕೆ ಒಂದು ಸ್ಲೈಸ್ ಆಫ್ ಆರೆಂಜು, ಒಂದು ಕುಕ್ಕಂಬರು, ಸ್ವಲ್ಪ ಮಿಂಟು, ಈ ಥರ ಏನಾದರೂ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಒಂದು ಚೂರು ಫ್ಲೇವರ್ ಇದ್ದರೆ ಅವ್ರಿಗೆ ಕುಡಿಲಿಕ್ಕೆ ಇಷ್ಟ ಆಗ್ಬೋದು. ಇದಿಷ್ಟು ನಾವು ಟ್ರೈ ಮಾಡ್ಬೋದು. ಇದಲ್ಲದೆ ನಾವು ದ್ರವ ರೂಪದ ಆಹಾರ, ಈಗ ಮಜ್ಜಿಗೆ ಇರ್ಬೋದು, ಮಜ್ಜಿಗೆನಲ್ಲಿ ಸುಮಾರು ನೀರು ಇರ್ತದೆ. ಯಾವುದೇ ಆಹಾರ ನೀರಿನ ರೂಪದಲ್ಲಿ ಇರ್ತದೋ ಅದೆಲ್ಲದರಿಂದನೂ ವಾಟರ್ ಬರ್ತದೆ. ಹಂಗಂತ ನಾವು ಸಾಲ್ಟ್ ಜಾಸ್ತಿ ಇರೋದು, ಶುಗರ್ ಜಾಸ್ತಿ ಇರೋದನ್ನು ಕೊಡಬಾರ್ದು. ಯಾಕೆಂದರೆ ನಮ್ಮ ಬಾಡಿನಲ್ಲಿ ನಿರ್ದಿಷ್ಟ ಪ್ರಮಾಣದ ಸಾಲ್ಟು ಮತ್ತು ಶುಗರ್ ಮೈಂಟೈನ್ ಆಗಬೇಕು. ನಾವು ಎಕ್ಸೆಸ್ ಸಾಲ್ಟ್ ಇರೋದು, ಶುಗರ್ ಇರೋದು ಯಾವಾಗ ಸೇವಿಸ್ತೀವಿ ಆವಾಗ ಬಾಡಿನಲ್ಲೂ ಕೂಡ ಅದು ಸಾಲ್ಟ್ ಪ್ರಮಾಣ, ಶುಗರ್ ಪ್ರಮಾಣ ಜಾಸ್ತಿ ಆಗಿ ಮತ್ತೆ ಬಾಯಾರಿಕೆ ಜಾಸ್ತಿ ಆಗ್ತದೆ. ಸೊ ನಾವು ಬರೀ ನೀರು ಕುಡಿದ್ರೆ ಮಾತ್ರ ಬಾಯಾರಿಕೆ ಇರ್ತದೆ. ನಾವು ಈಗ ಕಾರ್ಬೋನೇಟೆಡ್ ಡ್ರಿಂಕ್ ಯಾವುದಾದ್ರೂ ಫಿಝಿ ಡ್ರಿಂಕಾ ಇಲ್ಲ ಸಾಲ್ಟೆಡ್ ಡ್ರಿಂಕ್ ಏನಾದರೂ ಕುಡಿದ್ರೆ ನಮಗೆ ಬಾಯಾರಿಕೆ ತಿರೋದಿಲ್ಲ. ಸೊ ಹಂಗಾಗಿ ತಣ್ಣಗಿದ್ರೂ ಪರವಾಗಿಲ್ಲ, ಸ್ವಲ್ಪ ಫ್ಲೇವರ್ ಬರೋ ಥರ ಸ್ವಲ್ಪ ಫ್ರೂಟ್ ಜ್ಯೂಸ್ ಮಿಕ್ಸ್ ಮಾಡೋದ, ಇಲ್ಲ ಒಂದು ಫ್ರೂಟ್ ಪೀಸ್ ಹಾಕೋದು, ಆ ಥರ ಮಾಡಿ ಬೇಕಾದರೆ ಅವರಿಗೆ ಎನ್ಕರೇಜ್ ಮಾಡ್ಬೋದು ಕುಡಿಲಿಕ್ಕೆ. ಇಲ್ಲ ಎಳ್ನೀರು ಕೊಡ್ಬೋದು, ಎಳ್ನೀರು ಕೊಡ್ಬೋದು. ಸೊ ನ್ಯಾಚುರಲ್ ಆಗಿ ಏನೇನು ದ್ರವರೂಪದ ಆಹಾರ ಅವೈಲೇಬಲ್ ಇದೆಯೋ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬರೀ ನೀರೇ ಕುಡಿಬೇಕು ಅಂತೇಳಿ ನಾವು ಮಕ್ಕಳ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋಕೆ ಹೋಗಬಾರ್ದು ಒಂದು. ಈಗ ವಿಷಯ ಬಂದಿರೋದು ಮಕ್ಕಳಿಗೆ ಶಾಲೆಯಲ್ಲಿ ನೀರು ಕುಡಿಯುವ ಅಭ್ಯಾಸವನ್ನು ಮಾಡಬೇಕು ಅನ್ನೋ ವಿಷಯ ಬಂದಿದೆ. ಅದು ಇನ್ಯಾವುದೇ ನೀರು ಕನಿಷ್ಠವಾದ ಒಂದು ಅಂಶವೇ ವಿನಃ ಇನ್ಯಾವುದಾದ್ರೂ ನಾವು ಕುಕ್ಕುಂಬರ್ ಆಗಲಿ ಹಣ್ಣಾಗಲಿ ನೀರೇ ಕೊಡೋಕೆ ಸಾಧ್ಯವಿಲ್ಲದೆ ಇದ್ದಾಗ ಅಲ್ಲ ಸರ್, ಬರೀ ಶಾಲೆ ಒಂದು ಮಗು ಅಂತ ಹೇಳಿದ್ರೆ ಬರೀ ಶಾಲೆಯಲ್ಲಿ ಮಾತ್ರ ನೀರು ಕುಡಿದ್ರೆ ಸಾಕಾಗೋದಿಲ್ಲ, ಮನೆಯಲ್ಲಿ ಕುಡಿಬೇಕು ಎನ್ನುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಓವರ್ ಆಲ್ ಒಂದು ಮಗುವಿನ ಚಟುವಟಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಮಗು ಶಾಲೆಗೂ ಹೋಗುತ್ತೆ, ಮನೆಗೂ ಬರುತ್ತೆ, ರಜಾ ದಿನಗಳಿರುತ್ತೆ, ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಈಗ ಕನಿಷ್ಠ ನೀರು ಯಾವಾಗ ಕುಡಿಬೇಕು ಅನ್ನುವ ಒಂದು ಶಿಕ್ಷಣ ಕೊಟ್ಟಾಗ ಮನೆಯಲ್ಲೂ ಕೂಡ ಅದೇ ಶಿಕ್ಷಣದ ರೀತಿಯಲ್ಲಿ ಊಟಕ್ಕೆ ಮುಂಚೆ ಊಟ ಸಮಯದಲ್ಲಿ ಕುಡಿಬಾರದು, ಈ ವಿಷಯವನ್ನ ಕಲಿಸಬೇಕು. ಬರೀ ನೀರು ಕುಡಿಯೋದು ಅಷ್ಟೇ ಅಲ್ಲ. ಸೊ ನಾವು ಆಹಾರ ತಿನ್ನುವಾಗ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇರ್ತದೆ. ನಾವು ಗಟ್ಟಿ ಪದಾರ್ಥ ಯಾವಾಗ ತಿಂತೀವೋ ಆವಾಗ ತಕ್ಷಣ ಊಟ ಮಾಡಿದ ಮೇಲೆ ನೀರು ಕುಡಿಲೇಬೇಕು. ಕೆಲವು ಸಲ ಏನೋ ಗಂಟಲು ಸಿಗಾಕಂತದೆ ಗಟ್ಟಿ ಪದಾರ್ಥ ನುಂಗುವಾಗ, ನೀರು ಕುಡಿಯೋದು ಅನಿವಾರ್ಯ. ನಾವು ಬರೀ ನೀರು ಕುಡಿಲೇಬಾರ್ದು, ನೀನು ಊಟ ಮಾಡಬೇಕು, ಮುಂಚೆ ಕುಡಿಬಾರ್ದು, ಊಟ ಮಾಡುವಾಗ ಕುಡಿಬಾರ್ದು ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಅವರಿಗೆ ತಿನ್ನೋ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗ್ತದೆ.
ಗಟ್ಟಿ ಇರೋ ಪದಾರ್ಥನ ನುಂಗೋಕೆ ಹೇಗಾಗ್ತದೆ ನಾವು ನೀರಿಂದೇನೆ ನೀರು ಕುಡಿಲೇಬೇಕಾಗ್ತದಲ್ಲ. ಸೊ ನೀವು ಕಬಾಬ್ ತಿಂದರೆ ಬರೀ ಕಬಾಬ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೀರು ಕುಡಿಯೋಕ್ಕಾಗೋದಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಏನಾದರೂ ಸೇವಿಸಬೇಕಾಗ್ತದೆ. ಸೊ ಅದೊಂದು. ಮತ್ತು ಗಟ್ಟಿ ಪದಾರ್ಥ ಎಲ್ಲ ತಿಂದು ಮುಗಿದ ಮೇಲೆ ಕೂಡ ನಾವು ಹೊಟ್ಟೆನಲ್ಲಿ ಅದನ್ನು ಸರಿ ಜೀರ್ಣ ಮಾಡ್ಕೊಳ್ಳೋದಕ್ಕೆ ನೀರಿನ ಅವಶ್ಯಕತೆ ಇರ್ತದೆ. ಸೊ ಅವಾಗಲೂ ಕೂಡ ನಾವು ತಕ್ಷಣ ಊಟ ಆದ ತಕ್ಷಣ ನೀರು ಕುಡಿಬೇಕು, ಎಷ್ಟು ಪ್ರಮಾಣ ಸಾಧ್ಯ ಆಗ್ತದೆ ಅಷ್ಟು ಪ್ರಮಾಣ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ನೀರು ಯಾವಾಗ ಕುಡಿಬೇಕು ಅಂತ ಒಂದು ಅಲಿಖಿತ ನಿಯಮ ಇದೆ. ಇದು ಆರೋಗ್ಯದ ದೃಷ್ಟಿಯಿಂದ ಹೇಳ್ತಿರೋದು. ತಕ್ಷಣವೇ ಕುಡಿಬಾರದು ಅಂತ ಒಂದು ನಿಯಮ. ಅದು ಡೈಲ್ಯೂಟ್ ಆಗುತ್ತೆ ಜ್ಯೂಸಸ್ನ ಅಂತ. ಕೆಲವು ವೇಳೆ ಬೇಕಾಗಬಹುದು. ಆದ್ದರಿಂದ ಇದು ಆರೋಗ್ಯದ ನಿಯಮ. ಊಟದ ಸಮಯದಲ್ಲಿ ಊಟಕ್ಕೆ ಮುಂಚೆ ಕುಡಿಯೋದು ಒಳ್ಳೆಯದಲ್ಲ. ಜ್ಯೂಸಸ್ಸು, ಡೈಜೆಸ್ಟಿವ್ ಜ್ಯೂಸು ಅವೆಲ್ಲ ಡೈಲ್ಯೂಟ್ ಆಗ್ತವೆ ಅಂತ. ಬರ್ತೀನಿ ಸರ್, ಬರ್ತೀನಿ ನಿಮ್ಮ ಹತ್ರ, ಬರ್ತೀನಿ, ಮಾಹಿತಿನ ಪಡ್ಕೊಳ್ತೀನಿ. ಜೈ ರಂಗನಾಥ್ ಅವ್ರನ್ನ ಮಾತನಾಡ್ತಾ ಹೋಗೋಣ ಸರ್. ಈಗ ಶಾಲೆಯಲ್ಲಿ ನೀರು ಕುಡಿಯೋಕ್ಕಂತ 2 ಬೆಲ್ಗಳನ್ನ ಸೆಟ್ ಮಾಡಿದ್ದಾರೆ. ಸಾಕ ಸರ್ 2 ಬೆಲ್ಗಳು ಮಕ್ಳಿಗೆ ನೀರು ಕುಡಿಯೋಕೆ ಅಂತ ಹೇಳಿ? 2 ಸಲ ನೀರು ಕುಡಿದ್ರೆ ಮಾತ್ರ ಸಾಕ? ಈಗ ಅಲ್ಲಿ ನೋಡಿದಾಗ 12 ಗಂಟೆಗೆ 1 ಬೆಲ್ಲು, 2 ಗಂಟೆಗೆ 1 ಬೆಲ್ಲು ಅಂತ ಇಟ್ಟಿದ್ದಾರೆ. ಹೌದು ಅಲ್ಲ ಸರ್? ಈಗ ಕೆಲವೊಂದು ಶಾಲೆಗಳಲ್ಲಿ ಶಾಲಾ ಅವಧಿ ಮೇಲೆ ಡಿಪೆಂಡ್ ಆಗ್ತದೆ. ಯಾಕೆಂದ್ರೆ 2 ಗಂಟೆಗೆ ಕೆಲವು ಶಾಲೆಗಳು ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ, ಮಾರ್ನಿಂಗ್ ಸ್ಕೂಲ್ ಇದ್ದಂಥವು. ಆವಾಗ ನೀರಿನ ಬೆಲ್ಲಿಗೆ ಮಹತ್ವನೇ ಇರಲ್ಲ. ಎರಡನೇದಾಗಿ ಶಾಲೆಯಲ್ಲಿ ಅವಧಿನ ಮಾಡಬೇಕು. ಕನಿಷ್ಠ 7 ಅವಧಿ ಶಾಲೆ ಇರ್ತದೆ. 2 ಅವಧಿ ಆದಮೇಲೆ, 2 ಅವಧಿಗಿಂತ ಪೂರ್ವದಲ್ಲಿ ಅಂದರೆ ಆರಂಭದ ಅವಧಿಯಲ್ಲಿ 5 ನಿಮಿಷ ನೀರು ಕುಡಿಬೇಕು ಅಂತಕ್ಕಂಥದ್ದು. 2 ಅವಧಿ ಆದಮೇಲೆ ನಾವು ಯೂರಿನಿಗೆ ಪಾಸ್ ಮಾಡೋಕ್ಕೆ ಬಿಟ್ಟಿರ್ತೀವಿ, ಮತ್ತು ಅವ್ರು ನೀರು ಕುಡಿಲಿಕ್ಕೆ ಒಂದು ಅವಕಾಶ ಕೊಟ್ಟಿರಬೇಕು. ಇದು ಸರ್ಕಾರ ಅವನ್ನ ಅಲ್ಲಿಯ ನೈಜ ಸ್ಥಿತಿಯನ್ನು ಅಥವಾ ಲೋಕಲ್ ಸ್ಥಿತಿಯನ್ನು ನೋಡಿಕೊಂಡು ಈ ನಿರ್ಧಾರ ಮಾಡಬೇಕಾಗತ್ತೆ. 2 ಗಂಟೆಗೆ ಅಂತ ಮಾಡಿದಾಗ ಮಧ್ಯಾಹ್ನ 2 ಗಂಟೆಗೆ ಮಧ್ಯಾಹ್ನ ಊಟ ಮುಗಿದೋಗಿರುತ್ತೆ. ಕೆಲವು ಶಾಲೆಗಳಲ್ಲಿ ಅರ್ಧ ಹೊತ್ತು ಶಾಲೆನೇ ಮುಗಿದೋಗಿರುತ್ತೆ, ಅಥವಾ ಪೂರ್ತಿ ಹೊತ್ತು ಶಾಲೆ ಮುಗಿದೋಗಿರುತ್ತೆ. ಆ ಅವಧಿಯನ್ನು ಅವ್ರಿಗೆ ಬಿಡಬೇಕು. ಸ್ಥಳೀಯವಾಗಿ ಈ ಅವಧಿ 2 ಪೀರಿಯಡ್ ಆದ ನಂತರ ಒಂದು ಅವಧಿಯಲ್ಲಿ ಅವ್ರು ನೀರು ಕೊಡಲಿಕ್ಕೆ 5 ನಿಮಿಷ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಬೇಕು. ಅದು ಸ್ವಲ್ಪ ಬದಲಾವಣೆಗೆ ಒಳಪಟ್ಟಿರುವಂಥದ್ದು ಆಗಬೇಕಾಗ್ತದೆ. ನೀರಿನ ಅವಧಿಯನ್ನು ನಾವು ಇಲ್ಲಿ ನಿರ್ಧಾರ ಮಾಡಿದಂತೆ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ರಾಜ್ಯದ ಎಲ್ಲ ಭಾಗಗಳಿಗೆ ಅದು ಸಮರ್ಪಕ ಆಗಲಿಕ್ಕಿಲ್ಲ. ಒಂದು. ಎರಡನೇದಾಗಿ ನೀರು ಬೇಕೇ. ಯಾಕೆಂದರೆ ನೀರಿಲ್ಲದೆ ಇದ್ದರೆ ಡಿಹೈಡ್ರೇಷನ್ ಅಂತಕ್ಕಂಥದ್ದು ಪ್ರತಿಯೊಂದು ಜೀವಿಗಳಿಗೆ ಬರ್ತದೆ. ಇತ್ತೀಚಿನ ಒಂದು ಸಂಶೋಧನೆ ನೀವೆಲ್ಲರೂ ಕೇಳಿರಬೇಕು. ಡಿಹೈಡ್ರೇಷನಿಂದ ಮೆದುಳಿನ ನೆನಪಿನ ಶಕ್ತಿ ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಡಾಕ್ಟ್ರು ಸಜೆಷನ್ ಮಾಡ್ತಾರೆ. ಸರ್ ಈಗ ನೆನಪಿರ್ಬೋದು, ಡಿಹೈಡ್ರೇಷನಿಂದ ಮೆದುಳು ಆ ನೀರಿನ ಪ್ರಮಾಣ ಕಡಿಮೆ ಆದಾಗ ಆ ನೆನಪಿನ ಶಕ್ತಿಯನ್ನು ಕಡಿಮೆ ಮಾಡ್ಕೊಳ್ಳುತ್ತಂತೆ. ಅಂದರೆ ನಮ್ಮ ದೇಹದಲ್ಲಿ ಸಮರ್ಪಕವಾದ ನೀರಿನ ಮಟ್ಟವನ್ನು ನಾವು ಕಾಯ್ದುಕೊಳ್ಬೇಕಾಗ್ತದೆ. ಬೆಳೆಯುವಂಥ ಮಕ್ಕಳಿಗೆ ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂಗತಿ. ಯಾವುದೋ ಕಾರಣಕ್ಕೆ ನೀರು ಕುಡಿಲಿಲ್ಲ, ಅಥವಾ ನೀರು ಸಿಗಲಿಲ್ಲ ಅಂತ ಕುಡಿಲಿಲ್ವೋ, ಅಥವಾ ನಾವು ಕೊಡಲಿಲ್ಲ ಅಂತ ಅದು ಕುಡಿಲಿಲ್ವೋ, ಯಾವುದೇ ಕಾರಣಕ್ಕೆ ನೀರು ಲಭ್ಯ ಆಗಲಿಲ್ಲ ಅಂತಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಖಂಡಿತ. ಹಾಗಾಗಿ ನೀರಿನ ಬೆಲ್ಲನ್ನು ಕೊಡ್ತಕ್ಕಂಥದ್ದು ಅವಶ್ಯಕವಾಗಿದೆ. ಮತ್ತು ಯಾವ ಸಮಯ, ಈಗ ಕೆಲವೊಂದು ಕಲ್ಯಾಣ ಕರ್ನಾಟಕ ಬಿಸಿ ಶಾಖ ಹೆಚ್ಚಿರ್ತಕ್ಕಂಥದ್ದು ದೊಡ್ಡ ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ. ಸೊ ಇವು ಪ್ರಮಾಣಗಳು ವ್ಯತ್ಯಾಸ ಇರ್ತದೆ. ಎಲ್ಲ ಮಕ್ಕಳಿಗೂ ನಾವು ಒಂದೇ ನಿರ್ಧಾರ ಮಾಡಿ ಇದೇ ರೀತಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಅಷ್ಟು ಸೂಕ್ತ ಆಗಲಿಕ್ಕಿಲ್ಲ. ಮಕ್ಕಳ ಒಂದು ವಯಸ್ಸು, ಆಮೇಲೆ ಅವರಿಗೆ ಇರ್ತಕ್ಕಂಥ ಅವಧಿಗಳು. LKG UKG ಮಕ್ಕಳುಗಳು ಕೂಡ ಇರ್ತಾರೆ. ಅವ್ರಿಗೆ 4 ಪೀರಿಯಡ್ ಇರ್ತದೆ. ಅವರನ್ನು ಅಷ್ಟು ಮಾಡಿ ಮನೆಗೆ ಕಳಿಸ್ಬಿಡ್ತೀವಿ ನಾವು. ಅವ್ರಿಗೆ 2 ಪೀರಿಯಡ್ ಆದ ತಕ್ಷಣ ಅವರಿಗೆ ಹಾಲನ್ನು ಕೊಡೋದು, ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರೆ ಇದು ಪರಿಪೂರ್ಣ ಮಕ್ಕಳಿಗೆ ಬೆನಿಫಿಟ್ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ರಾಜಶೇಖರ್ ಸರ್, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆರೋಗ್ಯ ಕೂಡ ವೆರಿ ಇಂಪಾರ್ಟೆಂಟ್. ಆರೋಗ್ಯದ ಬಗ್ಗೆ ಮಹತ್ವ ಮೂಡಿಸುವಂಥ ಕೆಲಸವನ್ನು ಶಾಲೆಯಲ್ಲಿ ಮಾಡಬೇಕಾಗತ್ತೆ. ಹಾಗೆಯೇ ಮಕ್ಕಳಿಗೆ ಸಿಗುವಂಥ ಬಿಸಿ ಊಟ ಆಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಹೋಗೋದಾದರೆ ಗಂಜಿ ಆಗಿರ್ಬೋದು, ಇದೆಲ್ಲವೂ ಕೂಡ ಪೌಷ್ಟಿಕಾಂಶತೆಯಿಂದ ಕೂಡಿದೆಯೇ ಹೇಗೆ ಸರ್? ಅದೊಂದು ಸಮಸ್ಯೆ ಇದೆ ನೋಡಿ. ಎಲ್ಲ ಕಡೆ ಪೌಷ್ಟಿಕ ಆಹಾರಗಳು ಸಿಗ್ತಾ ಇಲ್ಲ. ಯಾಕೆಂದರೆ ಇವರು ಬಿಸಿ ಊಟಕ್ಕೆ ನಿಗದಿ ಮಾಡಿರೋ ದುಡ್ಡೇ ಭಾಳ ಕಡಿಮೆ ಇದೆ. ಭಾಳ ಕಡಿಮೆ ಇದೆ. ಅದು ಮಕ್ಕಳಿಗೆ ಪೌಷ್ಟಿಕ ಆಹಾರಗಳು ಸಿಗೋದಿಲ್ಲ. ಇದಕ್ಕೆ ಆದ್ಯತೆ ಕೊಡಬೇಕು. ಹೌದು, ಮೊಟ್ಟೆ ಆಗಲಿ, ತರಕಾರಿ ಆಗಲಿ, ಅದೇ ಅಥವಾ ಇದು ಕಾಳುಗಳು ಎಲ್ಲವೂ ಸಿಗೋ ಥರ ಮಾಡಬೇಕಾಗತ್ತೆ ಮಕ್ಕಳಿಗೆ. ಇದು ಪ್ರಶ್ನೆ ಅಂದರೆ ಶಿಕ್ಷಣ ಅಂದರೆ ಕೇವಲ ಬೌದ್ಧಿಕ ಶಿಕ್ಷಣ ಅಷ್ಟೇ ಶಿಕ್ಷಣ ಅಲ್ಲ. ಮಕ್ಕಳನ್ನು ಬೌದ್ಧಿಕವಾಗಿ ತಯಾರಿ ಮಾಡಬೇಕು ನಿಜ. ಅದರ ಜೊತೆಗೆ ಅವರನ್ನು ನಾವು ಇವನ್ ಫಿಸಿಕಲಿ ಕೂಡ, ದೈಹಿಕವಾಗಿ ಪ್ರತಿಯೊಂದು ರೀತಿಯಲ್ಲೂ ಮಕ್ಕಳನ್ನು ಪರಿಪೂರ್ಣ ಸಂಪೂರ್ಣ ಬೆಳವಣಿಗೆ ಸರ್ಕಾರದ ಜವಾಬ್ದಾರಿ ಆಗಬೇಕು. ಇದು ಒಂದು ಯಾವುದೋ ಒಂದು ನಾಗರಿಕ ಸಮಾಜದ ಕನಿಷ್ಠ ಕರ್ತವ್ಯ. ಇದು ಆಗಬೇಕದು. ಇದು ಮಕ್ಕಳಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕಾಗ್ತದೆ. ಅದರ ಜೊತೆಗೆ ಆಗಲೇ ನಾವೇನು ಚರ್ಚೆಯಲ್ಲಿ ಮಾತಾಡ್ತಾ ಇದ್ವಿ, ಶುದ್ಧ ನೀರು ಸಿಗೋ ಥರ ಮಾಡಬೇಕು, ಕುಡಿಯೋ ನೀರು. ಆಮೇಲೆ ಟಾಯ್ಲೆಟ್ಗಳ ವ್ಯವಸ್ಥೆ ಆಗಬೇಕು.
ಇದು ಭಾಳ ಅವಶ್ಯಕ ಇದು. ಖಂಡಿತ ಸರ್, ಶುದ್ಧ ನೀರು ಕೊಡಬೇಕು ಅಂತಕ್ಕಂಥದ್ದು ಇವ್ರ ಅಭಿಪ್ರಾಯ ಇದೆಯಲ್ಲ, ಎಲ್ಲರೂ ಒಪ್ಪಬೇಕು ಅದನ್ನ. ಆದರೆ ಈಗ ಶಿಕ್ಷಣ ಇಲಾಖೆಗಾಗಲಿ ಸರ್ಕಾರಕ್ಕೆ ಅದು ಕಷ್ಟ ಇಲ್ಲ. ಈಗಾಗಲೇ ಬಿಸಿ ಊಟ, ಗಂಜಿ ಕೊಡ್ತಕ್ಕಂಥದ್ದು, ಹಾಲು ಕೊಡ್ತಕ್ಕಂಥದ್ದು ಎಲ್ಲ ಕಾರ್ಯರೂಪದಲ್ಲಿ ಇರೋದ್ರಿಂದ ಒಂದು 5,000 ಮಟ್ಟದ್ದು ಶುದ್ಧ ಕುಡಿಯುವ ನೀರಿನ ಒಂದು ಯೂನಿಟ್ ಅನ್ನು ಕೂಡ ಕೊಡ್ಬೋದು. ಅಲ್ಲ, ಊಟ ಕೊಡೋಕ್ಕಿಂತ ಮುಂಚೆ ನೀರು ಕೊಡಬೇಕು ಅನ್ನೋ ಒಂದು ಬೇಸಿಕ್ ಸೆನ್ಸ್ ಬೇಕಿತ್ತಲ್ವ ಸರ್? ಬೇಕಿತ್ತು ಆಗಿದೆ, ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬಿಸಿ ಊಟ ಬರ್ತಾ ಇದೆ. ಹೇಗಾಗತ್ತೆ ಅಂದರೆ ನೋಡಿ ಪರಿಸ್ಥಿತಿ, ಇವರು ಸ್ಕೀಮ್ಗಳು ನೋಡಿ, IAS ಅಧಿಕಾರಿಗಳು ಮಂತ್ರಿಗಳು ಕೂತು ಎಂಥ ಸ್ಕೀಮ್ ಮಾಡ್ತಾರೆ ಅಂದರೆ ಪ್ರತಿ ಶಾಲೆಗೂ ಒಂದು ಕಂಪ್ಯೂಟರ್ ಅಂತಾರೆ. ನಿಜ, ಕೇಳಕ್ ಬಹಳ ಸಂತೋಷ. ಆದರೆ ಸ್ಕೂಲಲ್ಲಿ ಕರೆಂಟೇ ಇರೋದಿಲ್ಲ. ಖಂಡಿತ. ಹಿಂಗೆ ಕಂಪ್ಯೂಟರ್ ಇಟ್ಕೊಂಡು ಏನು ಮಾಡಬೇಕು ಅವರು? ಎಲ್ಲ ಆನ್ಲೈನ್ ಅಂತಾರೆ, ನೆಟ್ವರ್ಕ್ ಇರಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್, ನೈಜ ಸಮಸ್ಯೆಗಳು. ಇದಕ್ಕೆ ಅಟೆಂಡ್ ಆಗಬೇಕು ಫಸ್ಟ್. ವೀಕ್ಷಕರೇ, ಒಂದ್ ಕಡೆಯಲ್ಲಿ ನಾವು ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಶಾಲೆಗಳಲ್ಲಿ ಬೆಲ್ ಅಗತ್ಯ ಇದೆಯಾ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರೊಫೆಸರ್ MV ಶ್ರೀನಿವಾಸ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರೆ, ಇನ್ನೊಂದು ಕಡೆಯಲ್ಲಿ ಈ ಪ್ಲಾನ್ ಇಂಪ್ಲಿಮೆಂಟ್ ಆಗೋದ್ರಿಂದ ಮಕ್ಕಳಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು, ಸಹಾಯ ಆಗ್ಬೋದು, ಹಾಗೆಯೇ ನಿರ್ದಿಷ್ಟ ಸಮಯದ ವಿಚಾರಕ್ಕೆ ಸಂಬಂಧಿಸಿದಂತೆ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಈಗ ನೀವು ಕೇರಳದ ಉದಾಹರಣೆ ಕೊಟ್ರಿ. ಕೇರಳದಲ್ಲಿ ಸಾಮಾನ್ಯವಾಗಿ ಇಂತಹ ನಮ್ಮಲ್ಲಿದ್ದಂಥ ಪ್ರಾದೇಶಿಕ ವ್ಯತ್ಯಾಸಗಳು ನಮ್ಮಲ್ಲಿದ್ದಂತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಕೇರಳದ ಎಕ್ಸಾಂಪಲು ನಮಗೆ ಅನ್ವಯಿಸುತ್ತೋ ಇಲ್ಲವೋ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಾಲೆಗಳಿಗೆ ಅನ್ವಯಿಸುವಂತೆ ಮತ್ತು ಮಕ್ಕಳ ವಯಸ್ಸಿಗೆ ತಕ್ಕಂತೆ, ಅವರ ಆಹಾರಕ್ಕೆ ತಕ್ಕಂತೆ ನೀರು ಅಗತ್ಯವಾಗಿರುತ್ತೆ. ಆದ್ದರಿಂದ ಒಂದೇ ಒಂದು ನಿಯಮ ಅನೇಕ ವೇಳೆ ಅದು ಅನ್ವಯಿಸೋದಿಲ್ಲ. ಪರಿಸ್ಥಿತಿ ನೋಡಿಕೊಂಡು ಶುದ್ಧವಾದ ನೀರು, ಶುದ್ಧವಾದ ಆಹಾರ, ಸರಿಯಾದ ಕ್ರಮ ಇವು ಮುಖ್ಯ ಅನ್ನೋದನ್ನು ಗಮನಿಸಬೇಕು. ಆಮೇಲೆ ಅದ್ರ ಜೊತೆಯಲ್ಲೇ ಶೌಚಾಲಯ ಮುಂತಾದ ವ್ಯವಸ್ಥೆಗಳು ಇರಬೇಕು. ಇವೆಲ್ಲವೂ ಕೂಡ ಒಂದೇ ಒಂದು ಅಂಶ, ಇವೆಲ್ಲ ಕನೆಕ್ಟೆಡ್ ಆಗಿದೆ. ಇವುಗಳನ್ನೆಲ್ಲ ಗಮನಿಸಿ ನಾವು ಈ ನಿಯಮವನ್ನು ಎತ್ತಿ ಹಿಡಿಯಬಹುದು. ಎಸ್ ಡಾಕ್ಟರ್, ಈಗ ಪ್ರತಿಯೊಂದು ಮಗುವಿಗೆ ಎಷ್ಟು ಗ್ಲಾಸ್ ನೀರಿನ ಅಗತ್ಯತೆ ಇರುತ್ತೆ ದಿನಕ್ಕೆ ಸರ್? ಸೊ ಹಾಗೆ ಹೇಳಬೇಕಂದ್ರೆ ನಾವೊಂದು ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಂತ ಏನು ಹೇಳ್ತೇವೆ. ಸಪೋಸ್ ನಾವು AC ರೂಮಲ್ಲಿ ಕೂತ್ಕೊಂಡು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡ್ಬೋದು, ನಮ್ಗೆ ಇವತ್ತಿಗೆ ಇಷ್ಟು ನೀರು ಬೇಕಂತ. ಬಟ್ ಜನರು ಹೊರಗಡೆ ವಾಸ ಮಾಡುವಾಗ ಆ ಥರ ಇರೋದಿಲ್ಲ. ನಾವು ಹಾಸ್ಪಿಟ್ಲಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, 1 ಕಿಲೋಗ್ರಾಮ್ ಬಾಡಿ ವೆಯ್ಟ್ಗೆ 100 ಮಿಲಿಯಷ್ಟು ನೀರು ದಿನಕ್ಕೆ ಬೇಕಾಗ್ತದೆ ಅಂತ ಯೋಚನೆ ಮಾಡ್ತಾರೆ. ಈಗ 20 kg ಮನುಷ್ಯ ಇದ್ದರೆ 1.5 ಲೀಟ್ರಷ್ಟು ನೀರು ದಿನಕ್ಕೆ. ಅದು ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ. ಓಕೆ, ಬಟ್ ಅದನ್ನು ನಾವು ಹೊರಗಡೆ ಪಾಲಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವರು ತುಂಬ ಬೆವರ್ತಾರೆ, ಕೆಲವರು ಆಟ ಆಡುವಾಗ ಸ್ವಲ್ಪ ನೀರೆಲ್ಲ ಲಾಸ್ ಆಗ್ತದೆ. ಸೊ ಅದಕ್ಕೆಲ್ಲ ನಾವು ಅಕೌಂಟ್ ಮಾಡಿ ನಾವು ಒಂದು ಸಿಂಪಲ್ ಆಗಿ ಅವರು ಬಾಯಾರಿಕೆಯನ್ನು ಗೌರವಿಸಿ ನೀರು ಸೇವನೆ ಮಾಡಿದ್ರೆ ಅವ್ರ ದೇಹಕ್ಕೆ ಬೇಕಾದಷ್ಟು ನೀರು ಗ್ಯಾರಂಟಿ ಸಿಗ್ತದೆ. ನಾವು ಅದನ್ನು ಪ್ರೋತ್ಸಾಹಿಸಬೇಕು. ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಎಲ್ಲ ಮಾಡಬೇಕು. ನೀರಿನ ಅವೈಲಬಿಲಿಟಿ ಇರಲಿ, ಅದನ್ನು ಪ್ಯಾಲೆಟಬಿಲಿಟಿ, ಸೇಫ್ ವಾಟರು ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಮಕ್ಕಳು ಬಾಯಾರಿಕೆ ಯಾವಾಗ ಆಗ್ತದೋ ಆವಾಗ ಅವ್ರಿಗೆ ನೀರು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಒಂದು, ನಾವು ಈ ಥರ ಆರ್ಟಿಫಿಷಿಯಲ್ ನಿಯಮಗಳನ್ನ ಯಾವಾಗ ವಿಧಿಸ್ತೇವೋ ಸೊ ಕೆಲವು ಪ್ರಾಬ್ಲಮ್ಸ್ ಆಗೋ ಚಾನ್ಸ್ ಕೂಡ ಇರ್ತದೆ. ಯಾಕಪ್ಪ ಅಂದರೆ ಈಗ ಮಕ್ಕಳಿಗೆ ಬೆಲ್ ಬಂತು ನೀರು ಕುಡಿಬೇಕು ಅಂತ ನಾವು ಫೋರ್ಸ್ ಮಾಡ್ತೇವೆ. ಅವ್ರು ಏನು ಮಾಡ್ತಾರೆ, ಮಕ್ಕಳು ಒಬ್ರಿಗೊಬ್ರು ನೋಡಿಕೊಂಡು ಕಾಂಪಿಟೇಷನ್, ಅವ್ನು 1 ಲೀಟ್ರ್ ಕೊಡ್ದ ನಾನು 2 ಲೀಟ್ರ್ ಕುಡಿತೀನಿ, ಅವ್ನು 1.5 ಕೊಡ್ದ ನಾನು 3 ಲೀಟ್ರ್ ಕುಡಿತೀನಿ ಅಂತ. ಆ ಥರ ಜಾಸ್ತಿ ವಾಟರ್ ಕನ್ಸಂಪ್ಷನ್ ಮಾಡಿದ್ರೆ ವಾಟರ್ ಟಾಕ್ಸಿಸಿಟಿ ಆಗೋ ಚಾನ್ಸ್ ಇರ್ತದೆ. ನಮಗೆ ಬಾಡಿನಲ್ಲಿ ಸೊ ಲವಣಗಳು, ಸೋಡಿಯಂ, ಪೊಟ್ಯಾಷಿಯಮ್ ಮತ್ತು ವಾಟರ್ ಪ್ರಮಾಣ ಬ್ಯಾಲೆನ್ಸಲ್ಲಿರಬೇಕು. ನಾವು ಯಾವಾಗ ಪ್ಯೂರ್ ವಾಟರ್ ಸೇವನೆ ಮಾಡ್ತೀವೋ ಆವಾಗ ಸೋಡಿಯಂ ಲೆವೆಲ್ ಕಡಿಮೆ ಆಗೋ ಚಾನ್ಸ್ ಇರ್ತದೆ. ಅದರಿಂದ ನಮಗೆ ಬಾಯಾರಿಕೆ ಆಗಿ ಡಿಹೈಡ್ರೇಷನ್ ಆಗಿ ಬರೋ ತೊಂದರೆಗಿಂತ ಇನ್ನೂ ಜಾಸ್ತಿ ಪ್ರಮಾಣ ತೊಂದರೆ ಆಗೋ ಚಾನ್ಸ್ ಇರ್ತದೆ. ಒಂದು ಆರ್ಟಿಫಿಷಿಯಲ್ ಆಗಿ ನಾವು ಯಾವುದನ್ನು ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು, ಇನ್ನೊಂದು, ಕೆಲವು ಸಿಚುವೇಷನಲ್ಲಿ ಅವರು ಎಕ್ಸೆಸ್ ವಾಟರ್ ಕನ್ಸ್ಯೂಮ್ ಮಾಡಬೇಕಾಗ್ತದೆ. ಸಪೋಸ್ ವಾಂತಿ ಆಯಿತು, ಬೇದಿ ಆಯಿತು, ಅವರಿಗೆ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹೈಡ್ರೇಷನ್ ಅವಶ್ಯಕತೆ ಇರ್ತದೆ. ಮತ್ತು ಎಕ್ಸಸೈಸ್ ಮಾಡಿದಾಗ ಸಮ್ಮರ್ ಟೈಮಲ್ಲಿ ಹೀಟ್ ಸ್ಟ್ರೋಕ್ ಆಗೋ ಚಾನ್ಸ್ ಇರ್ತದೆ. ಆ ಟೈಮಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತದೆ. ಓಕೆ, ಅದೇ ಥರ ನಾವು ಬೇಸಿಗೆನಲ್ಲಿ ಮಕ್ಕಳಿಗೆ ಸ್ವೆಟರ್ ಹಾಕ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಾರ್ದು. ಸೆನ್ಸಿಬಲ್ ಆಗಿ ಡ್ರೆಸ್ ಮಾಡ್ಬೇಕು ಯಾವಾಗಲೂ. ಸೊ ಚಳಿಗಾಲದಲ್ಲಿ ಕವರ್ ಮಾಡಬೇಕು, ಚಳಿ ಆಗಬಾರ್ದು. ಅದೇ ಬೇಸಿಗೆನಲ್ಲಿ ಸ್ವಲ್ಪ ಆದಷ್ಟು ಲೂಸ್ ಲೈಟ್ ಕಾಟನ್ ಕ್ಲೋತಿಂಗ್ ಆಗಬೇಕು. ಜಾಸ್ತಿ ಬೆವರೋದಿಲ್ಲ, ಅವ್ರಿಗೆ ನೀರಿನ ಅವಶ್ಯಕತೆನೂ ಕಡಿಮೆ ಇರ್ತದೆ. ಡಿಹೈಡ್ರೇಷನ್ ಆಗೋ ಚಾನ್ಸ್ ಕಡಿಮೆ ಇರ್ತದೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಜೆ ರಂಗನಾಥ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಈ ಯೋಜನೆ ಇಂಪ್ಲಿಮೆಂಟ್ ಎಲ್ಲ ಶಾಲೆಗಳಲ್ಲೂ ಆಗಬೇಕಾ ಅಥವಾ ಬರೀ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಸೀಮಿತ ಅಲ್ಲ, ಪ್ರೈವೇಟ್ ಶಾಲೆಯಲ್ಲಿ ಓದೋರು ಕೂಡ ಮಕ್ಕಳೇ ಅವರು?
ಖಂಡಿತ ಈ ಯೋಜನೆ ಇಂಪ್ಲಿಮೆಂಟ್ ಆಗಬೇಕು ಮತ್ತು ಸಮರ್ಪಕವಾಗಿ ಆಗಬೇಕು. ಓಕೆ, ನಾನು ಈಗಾಗಲೇ ಹೇಳಿದಂಗೆ ಈ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದು ದಾಖಲೆಗಳ ರೂಪದಲ್ಲಿ ಭಾಳ ಸುಲಭ. ಕಾರ್ಯರೂಪಕ್ಕೆ ಬರುವಂತಾಗಬೇಕಾದ್ರೆ ಪ್ರತಿ ಶಾಲೆಗೂ ಕೂಡ ಒಂದು ಕುಡಿಯೋ ನೀರಿನ ಯೂನಿಟನ್ನು ಕೊಡಬೇಕು. ಮತ್ತು ಆ ನೀರನ್ನು ಮಕ್ಕಳು ಸಮರ್ಪಕವಾಗಿ ಬಳಸೋದಕ್ಕೆ ಒಂದು ಟೈಮ್ ಟೇಬಲ್ ಹಾಕ್ಕೊಡ್ಬೇಕು. ಅವರು ಇಂತಿಂಥ ಅವಧಿಯಲ್ಲಿ ಮಕ್ಕಳು ಅವಶ್ಯಕತೆಗೆ ಅನುಗುಣವಾಗಿ ಅವ್ರ ನೀರನ್ನು ಕುಡಿಯೋದಕ್ಕೆ ನಾವು ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗತ್ತೆ. ಇದು ಅವಶ್ಯಕವಾಗಿದೆ ಮತ್ತು ಒಳ್ಳೆಯ ಯೋಜನೆಯೂ ಕೂಡ ಮಾಡ್ತಕ್ಕಂಥದ್ದು ಸೂಕ್ತ. ಈಗ ಇವರಾಗಲೇ ಹೇಳ್ದಂಗೆ ಕೆಲವೊಂದು ಕಡೆ ನೀರೇ ಇರಲ್ಲ, ಕೆಲವೊಂದು ಕಡೆ ಊಟಕ್ಕಿಂತ ಮುಂಚೆ ನೀರು ಕೊಡಬೇಕಾಗಿತ್ತು, ಊಟದ ಯೋಜನೆ ಬಂದಿದೆ ಅಂತೇಳಿ. ಇವೆಲ್ಲ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸಗಳು ಸಹಜ. ಆದರೆ ನೀರು ಅಂತಕ್ಕಂಥದ್ದು ಬಂದಾಗ, ಬಾಯಾರಿಕೆ ಅಂತಂದು ಬಂದಾಗ ಶುದ್ಧ ನೀರು ಮೊದಲನೇ ಆದ್ಯತೆ. ನೀರು ಆಮೇಲೆ ಶುದ್ಧ ನೀರು. ನೀರಿನ ಒಂದು ಲಭ್ಯತೆಯನ್ನು ಕೊಡಬೇಕು. ಮಕ್ಕಳಿಗೆ ಬಾಯಾರಿಕೆಯಿಂದ ಮನೆಗೆ ನೀರು ಕುಡಿದೇ ಮಕ್ಕಳು ಹೋಗಿ ಅನಾರೋಗ್ಯಕ್ಕೆ ಬೀಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅವರು ಸಮಯವನ್ನು ಕೊಟ್ಟು ನೀರನ್ನು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಈ ಯೋಜನೆ ಜಾರಿಗೆ ಬರಬೇಕಿದು ನಮ್ಮ ರಾಜ್ಯದಲ್ಲಿ ಜಾರಿಗೆ ಬರಬೇಕು. ಜೊತೆಗೆ ಕೇವಲ ಸರ್ಕಾರಿ ಶಾಲೆಗಳು ಅಥವಾ ಯಾವುದೋ ಒಂದು ಖಾಸಗಿ ಅನುದಾನ ಎಲ್ಲ ಮಕ್ಕಳು ಅಂದರೆ ಎಲ್ಲ ಶಾಲೆ ಇರ್ತಕ್ಕಂಥ ಮಕ್ಕಳು ಒಂದೇ. ಸರ್ಕಾರ ಒಂದೊಂದು ಸರಿ ಏನು ಮಾಡುತ್ತೆ ಅಂತಂದರೆ ಬರೀ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅಂತ ಹೇಳ್ಬಿಡುತ್ತೆ. ಆದರೆ ಇವತ್ತು ನೆನಪಿರಲಿ, ಸರ್ಕಾರಿ ಶಾಲೆಗಳಿಗಿಂತ ಹೆಚ್ಚಿನ ಮಕ್ಕಳು ಖಾಸಗಿ ಶಾಲೆಗಳು ಓದ್ತಾ ಇದ್ದಾರೆ. 55% ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು, ಸರ್ಕಾರಿ ಶಾಲೆಯಲ್ಲಿ 45% ಇರ್ತಕ್ಕಂಥ ಮಕ್ಕಳು. ಈ ಯೋಜನೆ ಕಾರ್ಯರೂಪಕ್ಕೆ 45% ಬಂದರೆ ಇನ್ನು ಸಫರ್ ಆಗೋರು 55% ಇರ್ತಾರೆ. ಈ ಯೋಜನೆ ಕಡ್ಡಾಯವಾಗಿ ಮಾಡಬೇಕು ಮತ್ತು ಎಲ್ಲ ಶಾಲೆಗಳು ಕೂಡ ಇದು ಸಮರ್ಪಕ ಆಗುವಂತೆ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ರಾಜಶೇಖರ್ ಸರ್, ಕೊನೆಯದಾಗಿ ಸರ್ಕಾರಿ ಶಾಲೆಗಳಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ, ಅವುಗಳನ್ನು ಬಗೆಹರಿಸುವತ್ತ ಯಾವ ರಾಜಕಾರಣಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ರಾಜಕಾರಣಿಗಳದ್ದು ಕೂಡ ಒಂದೊಂದು ಸ್ಕೂಲ್ ಇದೆ, ಕಾಲೇಜ್ಗಳಿವೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ ಸರ್ ಸರ್ಕಾರಿ ಶಾಲೆಗಳ ಬಗ್ಗೆ? ಇದು ದೊಡ್ಡ ಸಮಸ್ಯೆ ನೋಡಿ. ಓಕೆ, ಸಮಸ್ಯೆ ಸರ್ಕಾರಕ್ಕೆ ದುಡ್ಡಿಲ್ಲ ಅಂತಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ನಾವೆಲ್ಲರೂ ಟ್ಯಾಕ್ಸ್ ಕೊಡ್ತೀವಿ. ಪ್ರತಿಯೊಂದು ವಸ್ತುಗೂ, ಒಂದು ಬಿಸ್ಕೆಟ್ ತಿಂದರೆ, ಕಾಫಿ ಕುಡಿದ್ರೆ, ಟೀ ಕುಡಿದ್ರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕೊಡ್ತೀವಿ. ಇಡೀ ದೇಶದ ಬಜೆಟ್ ಬಹುತೇಕ 65-70% ಬರೋದು ಶ್ರೀಸಾಮಾನ್ಯನ ತೆರಿಗೆ ಹಣದಿಂದ. ಖಂಡಿತ ನಾವೆಲ್ಲದಕ್ಕೂ ಕೊಡ್ತಾ ಇದೀವಿ. ಇವಾಗ ಇದು ನಮ್ಮ ಹಕ್ಕು, ಇವೆಲ್ಲ ಕೊಡಬೇಕಾದ್ದು, ನಾವು ಕೇಳೋದು ನಮ್ಮ ಹಕ್ಕು, ಕೊಡಬೇಕಾದ್ದು ಸರ್ಕಾರದ ಬಾಧ್ಯತೆ. ಇಲ್ಲಿ ಪ್ರಾಬ್ಲಮ್ ಇರೋದು ಬಂದು ಸರ್ಕಾರಕ್ಕೆ ಇರೋದು ಅವರಿಗೆ ಇಚ್ಛಾಶಕ್ತಿಯ ಕೊರತೆ. ಇದು ಸಮಸ್ಯೆ ದುಡ್ಡಿನ ಸಮಸ್ಯೆ ಅಲ್ಲ, ಇಚ್ಛಾಶಕ್ತಿಯ ಕೊರತೆ ಒಂದು. ಎರಡನೇದು ನೋಡಿ, ಈ ಎಲ್ಲ ಸ್ಕೀಮ್ಗಳು ಬರಬೇಕಾದ್ರೆ ಎಲ್ಲ ಕೂತ್ಕೊಂಡು ವಿಧಾನಸೌಧದಲ್ಲಿ IAS ಅಧಿಕಾರಿಗಳು ಮಂತ್ರಿಗಳು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಇವರು ಒಂದು ಹಳ್ಳಿ ಸ್ಕೂಲ್ಗೆ ಹೋಗ್ಬೇಕು, ಅಲ್ಲೊಮ್ಮೆ ಮೆಷಿನ್ ಕೇಳಬೇಕು, ಏನಪ್ಪ ನಿಮ್ಮ ಸ್ಕೂಲ್ಗೆ ಏನು ಬೇಕಪ್ಪ ಅಂತ ಕೇಳಬೇಕು, ಟೀಚರ್ನ ಕೇಳಬೇಕು. ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ಗೆ ಹೋದ್ರೆ ಅವ್ರು ಹೇಳ್ತಾರೆ, ನಮ್ಮ ಸ್ಕೂಲಿಗೆ ಕಟ್ಟಡ ಬೇಕು, ನೀರು ಬೇಕು, ಟಾಯ್ಲೆಟ್ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಕೇಳ್ತಾರೆ. ಈ ವಿಸಿಟ್ಗಳೇ ಇಲ್ಲ. ಇಲ್ಲಿ ಕೂತು ಡಿಸೈಡ್ ಮಾಡೋಕ್ಕಾಗಲ್ಲ. ಇವರು ಹಳ್ಳಿಗಳಿಗೆ ಹೋಗ್ಬೇಕಾಗ್ತದೆ, ಮಕ್ಕಳನ್ನ ಮೀಟ್ ಮಾಡಬೇಕಾಗ್ತದೆ, ಪೋಷಕರನ್ನ ಭೇಟಿ ಆಗಬೇಕಾಗತ್ತೆ, ಏನು ಬೇಕು ಅಂತ ಅರ್ಥ ಮಾಡ್ಕೋಬೇಕು, ಕೊಡಬೇಕಲ್ಲಿ. ಆಮೇಲೆ ಶಿಕ್ಷಣಕ್ಕೆ ಹಣ ಸಹಾಯ ಕೂಡ ಮಾಡಬೇಕು. ಇದು ಆಗ್ತಿಲ್ಲ. ಏನಾಗ್ತಿದೆ ಬಂತೀನಿ, ಇದು ಶಿಕ್ಷಣಕ್ಕೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಅಲೋಕೇಶನ್ನೇ ಹೋಗ್ಬಿಡ್ತಿದೆ. ಈವನ್ ಎಜುಕೇಶನ್ ಸೆಸ್ 2% ಸೆಸ್ಸು ನಾವೆಲ್ಲರೂ ಕೊಡ್ತಾ ಇದ್ದೀವಿ ತೆರಿಗೆ, ಎಜುಕೇಶನ್ ಹೆಲ್ತ್ಗೆ. ಆ ದುಡ್ಡೇನೆ ಲಕ್ಷಾಂತರ ಕೋಟಿನ ಕೊಳಿತಾ ಬಿದ್ದಿದೆ. ಎಜುಕೇಶನ್ ಕೊಟ್ಟರು ದುಡ್ಡು ಎಜುಕೇಶನ್ ವಿನಿಯೋಗ ಆಗ್ತಿಲ್ಲ. ಇದು ಪರಿಸ್ಥಿತಿ ಇರೋದು ಇವತ್ತು. ಇದಕ್ಕೆ ಒಂದು ಅಡಿಷನ್ ಸರ್ ನಾನು ಹೇಳಕೊಟ್ಟೆ. ಈಗ ಏನೊಂದು ಒಂದು 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 ಎಕ್ಸಾಂಪಲ್, ಒಂದು ಪಂಚಾಯತಿ ಲೆವೆಲ್ಗೆ ಅಂತ ಬಂದು ಅಲ್ಲಿಗೆ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಏನಿದೆಯಲ್ಲ ಸರ್, ಅನುದಾನ ಕೊರತೆ ಇಲ್ಲ ಅಂತ ಸರ್ ಹೇಳಿದ್ದು ಕರೆಕ್ಟ್. ಅದು ಒಂದು ಪಂಚಾಯತಿ ಹಂತಕ್ಕೆ ಕೊಡ್ತಕ್ಕಂಥ ಅನುದಾನ, ಅದು ಬಿಸಿ ಊಟದ್ದಾಗಿರ್ಬೋದು, ಅಕ್ಕಿಗೆ ಫ್ರೀ ಕೊಡ್ತಕ್ಕಂಥ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥದ್ದು ಏನೇ ಇರ್ಬೋದು, ಅವೆಲ್ಲ ದುಡ್ಡನ್ನು ನಾವು ಲೆಕ್ಕಾಚಾರ ಮಾಡಿದರೆ ಕರೆಕ್ಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಆ ಹಣದಿಂದ ಅಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಮೃಷ್ಟಾನ್ನ ಭೋಜನವನ್ನೇ ಕೊಡ್ಬೋದು ಒಳ್ಳೆ ರೀತಿ ಮಾಡಿದರೆ. ಆದರೆ ಯೋಜನೆ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೊರಗು ಸರ್ ಹೇಳ್ದಂಗೆ. ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಪ್ರೊಫೆಸರ್ MV ಶ್ರೀನಿವಾಸ್ ಅವರು, ಹಾಗೆಯೇ ಡಾಕ್ಟರ್ ಸಂಜೀವ್ ರೆಡ್ಡಿ ಅವರು, ಜಯರಂಗನಾಥ್ ಅವರು, ರಾಜಶೇಖರ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಪ್ರಾಯೋಗಿಕವಾಗಿ ಒಂದು ಶಾಲೆಯಲ್ಲಿ ಪ್ರಾರಂಭವಾದಂಥ ಈ ನಿಯಮವನ್ನು ಕರ್ನಾಟಕದ ಪ್ರತಿಯೊಂದು ಶಾಲೆಗೆ ವಿಸ್ತರಣೆ ಮಾಡಬೇಕು ಎನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನುಳಿದಂತೆ ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬೇಕು, ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಅವರಿಗೆ ಸಿಗಬೇಕಾದಂಥ ಶಿಕ್ಷಣ, ಕುಡಿಯೋ ನೀರು ಎಲ್ಲದರ
ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಎನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.